ಸರ್ ನೀವು ನಿಮ್ಮ ರಾಜಕೀಯ ಜೀವನ ಸ್ಟಾರ್ಟ್ ಆಗಿತ್ತು LK ಅಡ್ವಾಣಿಯವರ ಒಂದು ರಾಮಜನ್ಮ ರಥಯಾತ್ರೆಯಿಂದ ಸ್ಟಾರ್ಟ್ ಆಗಿತ್ತು. ಸೊ ಹೇಗಿತ್ತು ಆ ದಿನಗಳು ಅಂತ? ನಾವು ಇದುವರೆಗೆ ಈ ಬಡತನ ನೋಡಿದ್ದೀವಿ, ಹಸು ನೋಡಿದ್ದೀವಿ. 1996 ಕೇವಲ 5,000 ರೂಪಾಯಿ ನನ್ನ BJP ಜೈಕಾರ ಹಾಕಿದ್ರೆ ಕಾಂಗ್ರೆಸ್ ಅವರು ನಮ್ಮ ಮೇಲೆ ದ್ವೇಷದ ಮಾಡೋದು, ಮನೆಗೆ ಹತ್ರ ಗಲಾಟೆ ಮಾಡೋದು. ಕರಸೇವೆ ಮಾಡಿದ ಅನುಭವ ಹೇಗಿತ್ತು? ಅಯೋಧ್ಯೆಗೆ ಹೋಗಿದ್ರಿ, ನಮ್ಮ ಸ್ನೇಹಿತ ಗೋಲಿ ಬರ ಪಕ್ಕದಲ್ಲಿ ತತ್ತೆ ಹೋಗ್ಬೇಕು. ಅಯೋಧ್ಯೆ ಕಟ್ಟಬೇಕು ಅಂತಂದ್ರು ಕೂಡ ಸಾವಿರಾರು ಜನ ಬಲಿದಾನ, ಪೊಲೀಸರ ಗುಂಡಿಗೆ ಬಲಿ ಕೊಟ್ಟರು. ಸರಿಯೂ ನದಿಗೆ ತಗೊಂಬಂದು ಶವವನ್ನು ಎತ್ತಿ ಬಿಸಾಕ್ತಾರೆ ಪೊಲೀಸರು. ಸರ್, ಈಗ ಡ್ರಗ್ಸ್ ಅಂತ ಹೇಳುವಂಥದ್ದು ಏನಿದೆ ಈ ಕರ್ನಾಟಕದಲ್ಲಿ ತಾಂಡವಾಡ್ತಾ ಇದೆ. ನೀವು ಒಬ್ಬರು MLA ಇದ್ದೀರಿ, ವಿಧಾನಸಭೆಯಲ್ಲಿ ಇದರ ಬಗ್ಗೆ ಕ್ವೆಶ್ಚನ್ ಮಾಡಿದ್ರ? ವಿಧಾನಸೌಧದಲ್ಲಿ ಏನೇನು ಮಾತಾಡಿದ್ದೀನಿ ಎಲ್ಲವೂ ಕೂಡ ಡ್ರಗ್ಸ್ ಬಗ್ಗೆ ನಾವು ಮಾತಾಡಿದ್ದೀವಿ. ನಿನ್ನೆ ಪ್ರಿವೆಂಟಿವ್ ಅರೆಸ್ಟ್ ನಿಮ್ಮ ಸಂಸದರನ್ನು ಮಾಡಿ ನಿಮಗೂ ನೋಟಿಸ್ ಬಂದಿತ್ತ? ನೀವು ಸೊ ಯಾತಕ್ಕೆ ಅರೆಸ್ಟ್ ಮಾಡ್ತೀರಾ? ವೀಕ್ಷಕರೇ ನಮಸ್ಕಾರ, ಇನ್ಸೈಡ್ ಟ್ರಸ್ಟ್ ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಬಾಲ್ಯದಿಂದ ಹೋರಾಟದ ಜೀವನ ಮಾಡಿಕೊಂಡು ಬಂದಂಥವರು ಇವಾಗ MLA ಆಗಿದ್ದಾರೆ. ಜಯನಗರ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ದಾರೆ. CK ರಾಮಮೂರ್ತಿ ಸರ್, ನಿಮಗೆ ಪಾಡ್ಕಾಸ್ಟ್ಗೆ ಸ್ವಾಗತ. ನಮಸ್ತೆ ಸರ್, ನೀವು ನಿಮ್ಮ ರಾಜಕೀಯ ಜೀವನ ಸ್ಟಾರ್ಟ್ ಆಗಿತ್ತು LK ಅಡ್ವಾಣಿಯವರ ಒಂದು ರಾಮಜನ್ಮ ರಥಯಾತ್ರೆಯಿಂದ ಸ್ಟಾರ್ಟ್ ಆಗಿದ್ದು. ಸರ್, ಹೇಗಿತ್ತು ಆ ದಿನಗಳು ಅಂತ? ಆ್ಯಕ್ಚುಲಿ ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ನಮಗೆ ಕನಸಿಲ್ಲ, ಆ ಗುರಿ ಕೂಡ ನಾನು ಇಟ್ಕೊಂಡಿಲ್ಲ ನಾನು. ಸೊ ನಾನು ಬೆಂಗಳೂರಿಗೆ ಬಂದಾಗ ನಾವೊಂದು ಎಜುಕೇಷನ್ಗೆ ಅಂತ ಬೆಂಗಳೂರಿಗೆ ಬಂದಿದ್ದು. SLC ವಿಷಯ ಆ ಟೈಮ್ನಲ್ಲಿ ನಾನು ಬೆಂಗಳೂರಿಗೆ ಬಂದಿದ್ದೆ. ಅದಾದಮೇಲೆ ಬೆಂಗಳೂರಿಗೆ ಬಂದು ನಾನು ಡೆವಲಪ್ಮೆಂಟು ಮತ್ತು ಡಿಪ್ಲೊಮಾ ಮೆಕ್ಯಾನಿಕಲ್ ಹೋಗಿ ಜಾಯಿನ್ ಆಗಿ ಸಂಜೆ ಕಾಲೇಜಿಗೆ ಹೋಗಿ ಎಲ್ಲವೂ ಕೂಡ ನಮ್ಮ ಪಾಡು ನಾವು ಇದು ಯಾವತ್ತೂ ಕೂಡ ರಾಜಕೀಯ ನಮ್ಮ ದೂರ. ಅದಾದಮೇಲೆ 1918 ನಾನು ಮೈಕೋ ಜಾಯಿನ್ ಆಗ್ತೀನಿ ಮುಗಿಸಿ. ಅದಾದಮೇಲೆ 90s ನನಗೆ ಮೈಕೋ ಯೂನಿಯನ್ ನನಗೆ ನಮ್ಮ ಲೀಡರ್ಶಿಪ್ಪಲ್ಲಿ ನಾನು ಮೈಕೋ ಯೂನಿಯನ್ನಲ್ಲಿ ನಾನು ಜಾಯಿನ್ ಆಗ್ತೀನಿ. ಆ ಒಂದು ಯೂನಿಯನ್ನು ನೋಡಿಕೊಂಡು ಹೋರಾಟಗಳು ನೋಡಿಕೊಂಡು ಎಲ್ಲೋ ಒಂದು ಕಡೆ ಹೋರಾಟದ ಮನೋಭಾವ ನನಗೆ ಬರುತ್ತೆ. ನನಗೆ 92 LK ಅಡ್ವಾಣಿ ಅವ್ರದ್ದು ರಥಯಾತ್ರೆ ಟೈಮ್ ಅದು. ಅವಾಗ ನಮ್ಮ ಶಾಸಕರು ವಿಜಯ್ ಕುಮಾರ್ ಅವರು, ಅನಂತ್ ಕುಮಾರ್ ಅವರು ಎಲ್ಲರೂ ಕೂಡ ಆವಾಗ ಇರ್ತಾರೆ. ಇಡೀ ಒಂದು ಯೂಸ್ ಟೀಮು ನಮ್ಮ ಜಯನಗರದಲ್ಲಿ ಆ ಮೂಮೆಂಟಲ್ಲಿ ನಾವು ಬರ್ತೀವಿ. ನಾವು ರಾಗಿಗುಡ್ಡ ದೇವಸ್ಥಾನದ ಅರ್ಚಕರು ಮಗ ನಾನು. ಆವಾಗ ಅಲ್ಲಿ ಪೂಜೆ ಗೀಜೆ ಆದಾಗ ರಾಮ ಪಾದಕಿ ಪೂಜೆ ಆಗುತ್ತೆ, ಆವಾಗ ಸೇರ್ಕೊತೀವಿ. ಎಲ್ಲ ದೇವಸ್ಥಾನ ರಾಮ ಪಾದಕಿ ಪೂಜೆ ತಗೊಂಬರ್ತಾರೆ, ಆವಾಗ ಹೋಗಿ ಜಾಯಿನ್ ಆಗ್ತೀವಿ. ವಿಶ್ವೇಂದ್ರ ಪರಿಷತ್ ಜಾಯಿನ್ ಆಗ್ತೀನಿ. ಅಡ್ವಾಣಿಯವ್ರದ್ದು ಏನು ರಥಯಾತ್ರೆ ಬರುತ್ತೆ ಅವಾಗ ಎಲ್ಲರೂ ಕೂಡ ನಾವು ಹಿಂದುತ್ವ ಅಯೋಧ್ಯೆ ರಾಮ ಮಂದಿರಕ್ಕೋಸ್ಕರ ನಾವು ಜಾಯಿನ್ ಆಗ್ತೀವಿ. ಕ್ರಮೇಣ 96 BBMP ನನ್ನನ್ನು ಚುನಾವಣೆಗೆ, ಆವಾಗ BMP ಚುನಾವಣೆ, ಆವಾಗ 100 ವಾರ್ಡ್ ಇತ್ತು. 1996 ವಿಜಯ್ ಕುಮಾರ್ ಅವರ ಒಂದು ನೇತೃತ್ವದಲ್ಲಿ ನನಗೆ ಒಬ್ಬ ಯಂಗ್ಸ್ಟರ್ಸ್ ಅಂದ್ಬಿಟ್ಟು ನನಗೆ ಆವಾಗ ಇನ್ನೂ 26-27 ವರ್ಷ ನನಗೆ ಆವಾಗ ನಂಗೆ ಟಿಕೆಟನ್ನು ಕೊಡ್ತಾರೆ. ಸೊ ಅವತ್ತು ಎಂಟ್ರಿ ಆಗಿದ್ದು. ಇವತ್ತು ತನಕ ನಿರಂತರವಾಗಿ ಜನ ನನಗೆ ಆಶೀರ್ವಾದ ಮಾಡ್ತಾಯಿದ್ದಾರೆ, ನನ್ನ ಗೆಲ್ಲಿಸ್ತಾ ಇದ್ದಾರೆ. ಸರ್ವಿಸ್ ಕೂಡ ಹಂಗೆ ಮಾಡ್ತೀನಿ. ನನ್ನ ಇದು ರಾಜಕೀಯದಲ್ಲಿ ನಾನೊಬ್ಬ ಬಡವರ ಮಗ, ರಾಗಿಗುಡ್ಡ ಅರ್ಚಕರ ಸಾಮಾನ್ಯ ಕುಟುಂಬದಿಂದ ಬಂದವನು. ಸೊ ನಮಗೆ ಏನೋ ಒಂದು ಕೆಲಸಕ್ಕೆ ಸೇರಿಕೊಂಡ್ರೆ ಸಾಕಪ್ಪ ಅಂತ ನನ್ನ ಲೈಫ್ ಇತ್ತು. ನಮ್ಮ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ, ಅಕ್ಕ ತಂಗಿರಿದ್ದರು, ತಮ್ಮ ಇದ್ದ, ಇವರೆಲ್ಲ ನನ್ನ ಜವಾಬ್ದಾರಿ ಇತ್ತು ನನಗೆ. ನಮ್ಮ ಮನೆ ರಾಗಿಗುಡ್ಡದಲ್ಲೇ ಒಂದು ಸಣ್ಣ ಮನೆ 10x10 ಒಂದು ಮನೆ. ಆ ಮನೆ ನಮಗೆ ಕ್ವಾರ್ಟರ್ಸ್ ಕೊಟ್ಟಿದ್ದರು. ಅದಾದಮೇಲೆ 96 ನಾನು ಬೇರೆ ಕಡೆ ಬರ್ತೀನಿ, ಬಾಡಿಗೆ ಮನೆಗೆ ಬರ್ತೀನಿ. ದೇವಸ್ಥಾನದಲ್ಲಿ ಪೊಲಿಟಿಕಲ್ ಬೇಡ ಅಂತ ಬಾಡಿಗೆ ಮನೆಗೆ ಬಂದು ಮೈಕೋದಲ್ಲಿ ಜಾಯಿನ್ ಆಗ್ತೀನಿ. ಆವಾಗ ನನ್ನ ಲೈಫ್ ಸ್ವಲ್ಪ ಒಳ್ಳೆ ಸ್ಯಾಲ್ರಿ ಬರುತ್ತೆ, ಚೇಂಜ್ ಆಗುತ್ತೆ. ಅವತ್ತಿಂದ ಇವತ್ತು ಅನೇಕ ಸ್ನೇಹಿತರುಗಳು, ಮೈಕೋ ಸ್ನೇಹಿತರಿಂದ ಹಿಡಿದು ಎಲ್ಲ ನನಗೊಂದು ಸ್ನೇಹಿತರು, ಒಂದು ಟೀಮ್ ಏನಾಗುತ್ತೆ ನನ್ನ ಜೊತೆ ನನ್ನ ಸಪೋರ್ಟಿಂಗ್ ಬರುತ್ತೆ. ಆವಾಗ 2001 1996 2001 ಕಾರ್ಪೊರೇಟರ್. 2001 ಮತ್ತು ಈ ಕಾಂಗ್ರೆಸ್ ಅವ್ರು ಏನು ಮಾಡ್ತಾರೆ, ನನ್ನ ಕ್ಯಾಟಗರಿ ಚೇಂಜ್ ಮಾಡಿಬಿಡ್ತಾರೆ. ನಾನು ನಿಂತ್ಕೊಂಡ್ರೆ ಕಷ್ಟ. ಇಡೀ ಜಯನಗರಕ್ಕೆ ಒಬ್ಬನೇ ಕಾರ್ಪೊರೇಟ್ರು.
ಅದಾದಮೇಲೆ ಅದು ಎಗೇನ್ ನಾನು ಸೋಮಶೇಖರ್ ಅಂತ ಕಾರ್ಪೊರೇಟರ್ ನಿಲ್ಲಿಸ್ತೀನಿ, ನಾನು ಗೆಲ್ಸ್ಕೊಂಬರ್ತೀನಿ. 2010 ಮತ್ತೆ ನಾನೇ ಬರ್ತೀನಿ, ಮತ್ತೆ ಎಗೇನ್ ಕಾರ್ಪೊರೇಟರ್ ಆಗ್ತೀನಿ. ಆವಾಗ BBMP 198 ವಾರ್ಡ್ ಇರುತ್ತೆ. ಅದಾದಮೇಲೆ ಮತ್ತೆ 2010 ನಮ್ಮ ಶ್ರೀಮತಿ ಅವ್ರು ನಿಂತ್ಕೊಂಡಿದ್ದಾರೆ. ಜನ ನಮ್ಮ ಕುಟುಂಬಕ್ಕೆ 3 ಬಾರಿ ಒಂದು ಆಶೀರ್ವಾದ ಮಾಡಿದ್ದಾರೆ. ಯಾಕೆ ಅಂತಂದರೆ ನನ್ನ ಲೈಫಲ್ಲಿ ನಾವು ಇದುವರೆಗೆ ನಾವು ಈ ಬಡತನ ನೋಡಿದ್ದೀವಿ, ಹಸು ನೋಡಿದ್ದೀವಿ, ಎಲ್ಲ ಕಡೆ ನೋಡ್ಕೊಂಬರೋ ದೃಷ್ಟಿಯಿಂದ ಏನಾರು ಒಂದು ಸಾಧನೆ ಮಾಡಬೇಕು ಅಂತ ಬಂದಾಗ ಜನ ನಮ್ಮನ್ನು ಗುರುತಿಸುವಂಥ ಮಗು. ಈಗಿನ ಕಾಲದಲ್ಲಿ ಮಿನಿಸ್ಟ್ರು ಮಕ್ಕಳು MLA ಆಗ್ತಾರೆ, ಶ್ರೀಮಂತರು ಮಕ್ಕಳು MLA ಆಗ್ತಾರೆ, ದುಡ್ಡಿರುತ್ತೆ ಅವ್ರ ಹತ್ರ. ನಮಗೆ ಏನೂ ಇರಲ್ಲ ಅವಾಗ. ಫಾರ್ ಯುವರ್ ಇನ್ಫಾರ್ಮೇಷನ್, ನಾನು B ಫಾರಮ್ ಕೊಟ್ಟಾಗ 1996 ಕೇವಲ 5,000 ರೂಪಾಯಿ ನನ್ನ ಹತ್ರ ಇದ್ದು, 5,000 B ಫಾರಮ್ ಕೊಟ್ಬಿಟ್ರು. ಈಗ ನನಗೆ ಅದಕ್ಕೆ ಇಟ್ಕೊಂಡು ನೀನು ಕೆಲಸ ಮಾಡಪ್ಪ, ನಿಮಗೆ ಜನ ಇದ್ದಾರೆ ಅಂದರು. 5,000 ರೂಪಾಯಿಗೆ ಏನು ಮಾಡ್ತೀರಾ? ಆವಾಗಲೇ ನನಗೆ 1,00,000 ರೂಪಾಯಿ ಖರ್ಚಾಯಿತು. ಅಂದರೆ 5,000 ರೂಪಾಯಿನಲ್ಲಿ ನಾನು ಯಾರೋ ನನಗೆ ಕೊಟ್ಟರು, ಅದನ್ನು ನಾನು ಇದಕ್ಕೆ ಕೊಟ್ಟೆ. ಯಾರೋ ಸ್ನೇಹಿತರು ಬಂದರು, ಊಟ ಕೊಡಿಸಿದ್ರು, ಯಾರೋ ಸ್ನೇಹಿತರು ಬಂದು ಸಹಾಯ ಮಾಡಿದ್ರು. ಎಲ್ಲರೂ ಕೂಡ ನನ್ನ ಸ್ನೇಹಿತರು, ಹಿತೈಷಿಗಳು ಅವತ್ತು ನನಗೆ ಗೆಲ್ಸ್ಕೊಂಬಂದಿದ್ದಾರೆ. ಅಂದರೆ ಅವತ್ತು ಯಾರು ನನಗೆ ಗೆಲ್ಸ್ಕೊಂಬಂದ್ರು ಅವ್ರನ್ನ ನೆನೆಸ್ಕೋಬೇಕು. ಈ ಬಾಲ್ಯ ಅಂದರೆ ನಿಮ್ಮ ಕಾಲೇಜ್ ಜೀವನ ಆದ ಕೂಡಲೇ ನೀವು ರಾಜಕೀಯಕ್ಕೆ ಒಂದು ಎಂಟ್ರಿ ತಗೋತೀರ. ಆವಾಗ ಇನ್ನು BJP ಒಂದು ಬಡ್ಡಿಂಗ್ ಪಾರ್ಟಿ, 2 ಸೀಟಿಂದ ಇವಾಗ ಚಾಲು ಆದಂತ. ಆವಾಗ ಕರ್ನಾಟಕದಲ್ಲೂ ಕೂಡ ಅದರ ಪ್ರೆಸೆನ್ಸ್ ತುಂಬ ಕಡಿಮೆ ಇತ್ತು. ಯಾವ ರೀತಿಯ ಒಂದು ಚಾಲೆಂಜಸ್ ಇತ್ತು? ಪಾರ್ಟಿ ಕಟ್ಟಲಿಕ್ಕೆ ಏನೆಲ್ಲ ಚಾಲೆಂಜಸ್ ಇತ್ತು? ಯಾಕೆಂದ್ರೆ ರಾಮ ಜನ್ಮಭೂಮಿಯ ಒಂದು ಬಹುದೊಡ್ಡ ಚಳುವಳಿ ಆಗ್ತಾ ಇದ್ದಂಥ ಕಾಲಘಟ್ಟ ಅದು. ಏನಂದರೆ, ಒಂದು ಆಗಿನ ಕಾಲಘಟ್ಟದಲ್ಲಿ BJP ಜೆಂಡಾ ಹಿಡಿದ್ರೆ ಗಲಾಟೆ ಮಾಡೋರು, BJP ಜೈಕಾರ ಹಾಕಿದ್ರೆ ಕಾಂಗ್ರೆಸ್ ಅವರು ಎಲ್ಲೋ ಒಂದು ಕಡೆ ನಮ್ಮ ಮೇಲೆ ದ್ವೇಷದ ಮಾಡೋದು, ಮನೆಗೆ ಹತ್ರ ಗಲಾಟೆ ಮಾಡೋದು. ಆವಾಗ ಕಾಂಗ್ರೆಸ್ ಸರ್ಕಾರ ಇತ್ತು, ಶಾಸಕರು ಕಾಂಗ್ರೆಸ್ ಶಾಸಕರು ಆಗಿ ಮಂತ್ರಿ ಆಗಿದ್ದಾರೆ, ಕಾಂಗ್ರೆಸ್ ಶಾಸಕರಿದ್ದರು. ಎಲ್ಲೋ ಒಂದು ಕಡೆ ಏನಾಗೋದು ನಮಗೆ ಅಂತಂತಂದರೆ, ಭಾಳ ನಮಗೆ ತೊಂದರೆ ಕೊಟ್ಟಿದ್ದಾರೆ ನಮಗೆ. ಆ ದೃಷ್ಟಿ ಏನಾರ ಮಾಡಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣಕ್ಕೆ ನಾವು ಬರಬೇಕು ಸಂಕಲ್ಪ ಮಾಡ್ಕೊಂಡ್ಬಿಟ್ಟಿದ್ವಿ. ನಾವು ಹೋರಾಟಕ್ಕೆ ಹೋಗಿದ್ವಿ, ಅಯೋಧ್ಯೆಗೆ ಹೋಗಿದ್ವಿ, ನಾವು ಕರ್ತವ್ಯಗೆ ಹೋಗಿದ್ವಿ. ನಾವು ಕರ್ತವ್ಯಗೆ ಹೋಗಿ 93ನಲ್ಲಿ ಹೋರಾಟವನ್ನು ಮಾಡಿ BJP ಕರೆ ಕೊಟ್ಟಾಗ ಜಮ್ಮು ಕಾಶ್ಮೀರಿಗೆ ಹೋದಿವಿ, ಹುಬ್ಳಿಗೆ ಹೋಗಿದ್ವಿ. ಅಂದರೆ ಏನೋ ಒಂಥರ ಹುಚ್ಚದು, ಎಲ್ಲರೂ ಹೋಗಿ ನಾವು ಹಿಂದೂ ಹೋರಾಟದ ಬಗ್ಗೆ ನಾವು ಹೋರಾಟ ಮಾಡಬೇಕು ಹುಚ್ಚಿಟ್ಕೊಂಡು ನಾವು ಕೆಲಸ ಮಾಡಿದ್ವಿ. ಅದಾದಮೇಲೆ ನಾನು ಗುರುತಿಸಿ ಕಾರ್ಪೊರೇಟರ್ ಆಗುವಂತ ಕೊಟ್ಟಿದ್ದಾರೆ. ಕಾರ್ಪೊರೇಟರ್ ಆಗಬೇಕು ಅಂತ ನಾನು ಬರಲಿಲ್ಲ. ನಮ್ಮ ದೇಶ, ನಮ್ಮ ಹಿಂದುತ್ವ ಉಳಿಬೇಕು ಅಂತ ನಾನು ರಾಷ್ಟ್ರೀಯ ಸ್ವಯಂ ಸೇವಕದ ಒಂದು ಸಹಕಾರದಲ್ಲಿ ಅವತ್ತಿಂದ ಇವತ್ತು ತನಕ ನಾನು ಮಾಡ್ಕೊಂಡ್ಬಂದಿದ್ದೀನಿ. ಕರಸೇವೆ ಮಾಡಿದ ಅನುಭವ ಹೇಗಿತ್ತು? ನೀವು ಅಯೋಧ್ಯೆಗೆ ಹೋಗಿದ್ರಿ ನೋಡಿ, ಏನಾಯಿತು ಅಂತಂದರೆ, ಕರಸೇವೆಯಲ್ಲಿ 92-93ನಲ್ಲಿ ನಾವಿಲ್ಲಿಂದ ಹೋಗ್ತೀವಿ. ನಾವು ಕರ್ತವ್ಯಕ್ಕೆ ಹೋಗ್ತೀವಿ. ಕರ್ತವ್ಯಕ್ಕೆ ಹೋದಾಗ ಭಾಳ ಆವಾಗ ನಾವೆಲ್ಲ ಎಲ್ಲ ಸಣ್ಣ ಗೂಡುಗಳು ಹಾಕಿದ್ರು, ನಮಗೆಲ್ಲ ಶೆಡ್ಗಳು ಹಾಕಿದ್ರು, ಕಾರ್ಯಕರ್ತರಿಗೆ ಅವಕಾಶ ಕೊಟ್ಟಿದ್ರು. ಆವಾಗ ಮೊದಲೇ ದಿವಸ ನನಗೆ ನಮ್ಮ ಕೆಲವು ಸ್ನೇಹಿತರ ಜೊತೆಲಿ ಇದ್ವಿ. ಪಾಪ ಆವಾಗ ಏನಾಯಿತು, ನನ್ನ ಜೊತೆ ಒಬ್ಬ ಅಂಬರೀಷ್ ಅಂತ ಅವ್ನು ಸತ್ತೋಗ್ಬಿಟ್ಟು, ಅವನು ಇದ್ದ ನಮ್ಮ ಜೊತೆಲಿದ್ದ. ಏನಾಯ್ತು ಅಂದರೆ, ಆಚೆ ಬಂದ ಪೊಲೀಸ್ನವರು ಸಿಕ್ಕಾಪಟ್ಟೆ ಹೊಡೆದು ಪ್ರಾರಂಭ ಆಗಿ ಲಾಠಿ ಚಾರ್ಜ್ ಮಾಡಿ ಯಾವ ಥರ ಏಟು ನಮಗೆ ಅಂತಂತಂದರೆ ಎದ್ದೇಳೋಕ್ಕಾಗಲ್ಲ, ಆ ಥರ ಏಟ್ಗಳಿತ್ತು. ಆವಾಗ ಜನ ನನ್ನ ಆಚೆ ಒಳಗಡೆ ಕರ್ಕೊಂಬಂದು ಶೆಡ್ಡಿಗೆ ಕರ್ಕೊಂಬಂದು ಕುಡಿಯೋಕ್ಕೆ ನೀರು ಕೊಟ್ಟು ಅಲ್ಲಿಂದ ನಮ್ಮನ್ನು ಎಲ್ಲರನ್ನೂ ಆಚೆ ಹಾಕ್ತಾರೆ. ನಮಗೆ ಹೋರಾಟ ಯಾವ ಥರ ಇತ್ತು ಅಂದರೆ, ಅದು ಹೋರಾಟಗಳು ಇವತ್ತಿನ ಹೋರಾಟಕ್ಕೆ ಬರಲ್ಲ. ಇವತ್ತೇನು ಮೊಮೆಂಟಿವ್ ಇದೆ, ಯಾವತ್ತೂ ಚಳುವಳಿಗಳು ಆ ಥರ ಚಳುವಳಿ ಎಲ್ಲೂ ನಡೆಯಲ್ಲ. ಆ ಥರ ಚಳುವಳಿ ಯುವಕರು ನೇರವಾಗಿ ಬರಬೇಕು ಅಂತಂತಂದರೆ, ಇವತ್ತಿನ ಏನು ಚಳುವಳಿ, ಯಾವುದೂ ಚಳುವಳಿಗಳಿಲ್ಲ. ಇವತ್ತು ಬರೀ ರಾಜಕೀಯ ಚಳುವಳಿ ಆಗ್ಬಿಡುತ್ತೆ. ಅವತ್ತಿನ ಚಳುವಳಿ ಏನಿವತ್ತು ನಮಗೆ ಅಯೋಧ್ಯೆ ಚಳುವಳಿ ಒಂದು ಇರ್ಬೋದು, ಮತ್ತು ಮುರಳಿ ಮನೋಹರ್ ಜೋಶಿಯವರು ಅಧ್ಯಕ್ಷರಾಗಿದ್ದಾಗ ಲಾಲ್ ಚೌಕದಲ್ಲಿ ಒಂದು ಹೋರಾಟ ಮಾಡಿದಂಥ ಒಂದು ಚಳುವಳಿ ಇರ್ಬೋದು, ಮತ್ತು ಹುಬ್ಳಿನಲ್ಲಿ ಈದ್ಗಾ ಮೈದಾನಕ್ಕೆ 3 ಸಲ ಕೂಡ ಹೋಗಿದ್ದೆ ಹೋರಾಟದಲ್ಲಿ ಮಾಡಿಕೊಂಡು. ನಮ್ಮ ಸ್ನೇಹಿತ ಗೋಲಿಬಾರ ಪಕ್ಕದಲ್ಲಿ ತತ್ತೇ ಹೋಗ್ಬಿಟ್ಟ. ಏನಾಯ್ತು ಸರ್ ಅದು? ಈದ್ಗಾ ಮೈದಾನ ದೊಡ್ಡ ಇಶ್ಯೂ ಆಗಿ, ಈದ್ಗಾ ಮೈದಾನ ಆದಾಗ ನಾವು ಪ್ರಸನ್ನ ಅಂತ ಒಬ್ಬ BTM ಲೇಔಟಲ್ಲಿ ಇರೋವಂಥ ಒಬ್ಬ ಮನುಷ್ಯನಿಗೆ ಎಲ್ಲ ಫೈರ್ ಮಾಡಿದ್ರಲ್ಲ, ನನಗೆ ಫೈರ್ ಏಟ್ ಬಿತ್ತು, ನನಗೆ ಅಂದರೆ ಶೆಲ್ ಏಟ್ ಬಿತ್ತು,
ನಾನು ತಪ್ಪಿದೆ, ಇನ್ನು ನಮ್ದು ಫೈರೇ ಆಗೋಯ್ತು. ಅಂದರೆ ನಾವೆಲ್ಲ ಹೋಗ್ತಿದ್ವಲ್ಲ, ನಮ್ಮ ಲೈಫಲ್ಲಿ ಯಾವ ಥರ ಅಂತಂದರೆ ಪಕ್ಷ ಕರೆ ಕೊಟ್ಟಾಗ, ಪಾರ್ಟಿ ಈದ್ಗಾ ಮೈದಾನ ವಿಷಯ ಕರೆ ಕೊಟ್ಟಾಗ ನೇರವಾಗಿ ನಾವು ಧುಮುಕಿದ್ವಿ. ಅವಾಗ ನಾವು ಸಾವು ನೋವು ನೋಡ್ತಿರಲಿಲ್ಲ, ಹೋರಾಟ ಹೋರಾಟ ಮಾಡ್ತಿದ್ವಿ ನಾವು. ಉಮಾಭಾರತಿಯವರು ಅರೆಸ್ಟ್ ಅಂತ ಬಂದಾಗ ದೊಡ್ಡ ವಿಷಯವಾಗಿ ದೊಡ್ಡ ಗಲಾಟೆನೇ ಆಗೋಯ್ತು. ಅರೆಸ್ಟ್ ಮಾಡಿದ್ದಾರೆ, ಕರ್ಕೊಂಬರ್ತಾರೆ ಅಂತ ಬಂದಾಗ LK ಅಡ್ವಾಣಿಯವರು ಇದರಲ್ಲಿ ಆದಾಗ ಇಡೀ ಅಯೋಧ್ಯೆಯಲ್ಲಿ ದೊಡ್ಡ ಗಲಾಟೆನೇ ಆಗೋಯ್ತು. ಸೊ ನಮ್ಮದೆಲ್ಲ ಯಾವ ಥರ ಗುರಿ ಅಂತಂದರೆ ಏನಾರ ಒಂದು ಸಾಧನೆ ಮಾಡಬೇಕು. ಅವಾಗೇನು ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಈ ಥರ ಮೊಬೈಲ್ ಅವಾಗೇನು ಇರಲಿಲ್ಲ, ಯಾವುವೂ ಇಲ್ದಲೇ ಅವತ್ತಿನ ಹೋರಾಟ ಯಾವ ಥರ ಇತ್ತು ಅಂತಂತಂದರೆ ಮನೆ ಬಿಟ್ಟು ಹೋರಾಟಕ್ಕೆ ಹೋಗ್ತಿದ್ವಿ ನಾವು. ಮೂರು ದಿವಸ ಮನೆಗೆ ಬರ್ತಿರಲಿಲ್ಲ ನಾವು. ಈ ಥರ ಒಂದು ಹೋರಾಟವನ್ನು ನಾವು ಮಾಡಿದ್ವಿ. ಉದ್ದೇಶ ಎಲ್ಲಿ ನಮ್ಮ ತನ ಉಳಿಬೇಕು, ಸಂಸ್ಕಾರ ಉಳಿಬೇಕು ಅಂತ ಹೋರಾಟ ಮಾಡ್ಕೊಂಡ್ಬಂದ್ವಿ. 96 ಆದಮೇಲೆ ಬದಲಾವಣೆ ಆಗುತ್ತೆ, ಕಾರ್ಪೊರೇಟ್ಗಳು ಮಾಡ್ತಾರೆ. ಅವಾಗೇನಾಗುತ್ತೆ, ಸರ್ಕಾರ ವಿರುದ್ಧ ಹೋರಾಟ ಮಾಡ್ತೀವಿ. ಅವಾಗೇನಿತ್ತು, ನಮ್ಮ ಹೋರಾಟಗಳು ಯಾವತ್ತು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣಕ್ಕೆ ಹೋರಾಟ, ಲಾಲ್ ಚೌಕದಲ್ಲಿ ಬಗ್ಗೆ ಹೋರಾಟ, ಮತ್ತು ನಮ್ಮ ಇದು ಹುಬ್ಳಿ ಈದ್ಗಾ ಮೈದಾನಕ್ಕೆ ಹೋರಾಟ. ನೋಡಿ, ಇವತ್ತು ಒಂದು ಪಕ್ಷವನ್ನು ಕಟ್ಟಬೇಕು ಅಂದರೆ, ಅಯೋಧ್ಯೆ ಕಟ್ಟಬೇಕು ಅಂತಂದರೂ ಕೂಡ ಸಾವಿರಾರು ಜನ ಬಲಿದಾನವನ್ನು ಮಾಡಿದ್ದಾರೆ. ಅಯೋಧ್ಯೆ ಜನ ಇವತ್ತೇನು ನೋಡ್ತಾ ಇದ್ದಾರೆ, ಶ್ರೀರಾಮ ಮಂದಿರ, ನಾವು ಯಾರು ನೆನೆಸ್ಕೋಬೇಕು ಅಂದರೆ, ಯಾರು ಅಯೋಧ್ಯೆಯಲ್ಲಿ ನಿರಂತರ ಹೋರಾಟ ಮಾಡ್ಕೊಂಬಂದರು, ಪೊಲೀಸರ ಗುಂಡಿಗೆ ಬಲಿ ಕೊಟ್ಟರು, ಸರಿಯೂ ನದಿಗೆ ತಗೊಂಬಂದು ಶವವನ್ನು ಎತ್ತಿ ಬಿಸಾಕ್ತಾರೆ ಪೊಲೀಸರು, ಅವರೆಲ್ಲರೂ ಕೂಡ ನಮ್ಮ ಮನಸ್ಸಿಗೆ ದೇವಸ್ಥಾನ ಕೈ ಮುಗಿದಾಗ ಅವ್ರಿಗೂ ನಾವು ಕೈ ಮುಗಿಬೇಕು. ಸರಿ, ಇವಾಗ ನಿಮಗೊಂದು ಸುದೀರ್ಘ ರಾಜಕೀಯ, ಒಂದು 36 ವರ್ಷಗಳ ರಾಜಕೀಯ, 30 ವರ್ಷ ಆದಮೇಲೆ ಆದ್ರಿ. ಹೇಗಿತ್ತು ನಿಮ್ಮ ಈ ಜರ್ನಿ, MLA ಆಗೋ ಜರ್ನಿ? ನೀವು ಮೆಲುಕು ಹಾಕುವಂಥದ್ದಾದರೆ ಹೇಗಿದೆ ಅಂತ? ಅಲ್ಲ, ಇವಾಗ ನಮ್ಮದೇನು ಅಂತಂತಂದರೆ, ರಾಜಕೀಯದಲ್ಲಿ ಪೊಲಿಟಿಕಲ್ಲಾಗಿ ಗೆಲ್ತಾರೆ, ಪಬ್ಲಿಕ್ಕಲ್ಲಿ ಒಂದು ಸರ್ವೆಂಟ್ ಮಾಡ್ತಾರೆ, ಅದು ಸಾಮಾನ್ಯ. ಅದು ಯಾವುದೇ ಪಾರ್ಟಿಯವರು ಆ ಮನುಷ್ಯ ಗೆದ್ದ ಮೇಲೆ ಏನು ಕೆಲಸ ಮಾಡಬೇಕು ಅಂತ ನೋಡ್ತಾರೆ. ನನ್ನ ವೈಯಕ್ತಿಕವಾಗಿ ಹೇಳಬೇಕು ಅಂದರೆ, ಈ ಒಂದು ಸರ್ಕಾರಿ ಜೊತೆಗೆ ಒಬ್ಬ ಕಾರ್ಪೊರೇಟರ್ ಆಗಲಿ, ಒಬ್ಬ MLA ಆಗಲಿ, ಒಬ್ಬ MP ಆಗಲಿ, ಸರ್ಕಾರಿ ಕಾರ್ಯ ಜೊತೆಗೆ ಸಾಮಾಜಿಕ ಕಾರ್ಯಗಳನ್ನ ಮಾಡಬೇಕು. ನಾವೇ ಒಂದು ಫೌಂಡೇಶನ್ ಹುಟ್ಟಾಕೋತೀವಿ, ಬರೀ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವಂಥ ಕೆಲಸವನ್ನು. ಯಾರು ಎಕನಾಮಿಕಲಿ ಬ್ಯಾಕ್ವರ್ಡ್ ಆಗಿದ್ದಾರೆ, ಯಾರು ಅನಾಥ ಮಕ್ಕಳಿದ್ದಾರೆ, ಅವರಿಗೆ ಏನಾರ ಒಂದು ಸಹಾಯ ಮಾಡಬೇಕು. ಯಾಕೆ ನಾವು ಬಡ ವಿದ್ಯಾರ್ಥಿಗಳಿಂದ ಬಂದವರು, ನಾವು ಹಾಕೊಳ್ಳೋ ಕೂಡ ಬಟ್ಟೆ ಇರಲ್ಲ ಆ ಟೈಮ್ನಲ್ಲಿ. ನಮಗೆಲ್ಲ ಅರ್ಕಲ್ ಪ್ಯಾಂಟು, ಅರ್ಕಲ್ ಚಡ್ಡಿಗಳು ಹಾಕ್ಕೊಂಡು ಹೋಗ್ತಿದ್ವಿ. ಆ ಥರ ಎಜುಕೇಷನ್ ಕೊಡಿ ನಮಗೆ. ಅವಾಗ ನಮ್ಮಪ್ಪ ಸರಿಯಾಗಿ ಎಜುಕೇಷನ್ ಒಳ್ಳೊಳ್ಳೆ ಡಾಕ್ಟ್ರು, ಇಂಜಿನಿಯರ್ ಮಾಡಲಿಲ್ಲ ಅಂದರೆ ನಮ್ಮ ಹತ್ರ ಏನೂ ಇರಲಿಲ್ಲ ಆ ಟೈಮ್ನಲ್ಲಿ. ಆ ಥರ ಯಾರಿಗೂ ಆಗಬಾರ್ದು ಅಂತ ನಾವೆಲ್ಲ ಸ್ನೇಹಿತರುಗಳು ಸೇರಿಕೊಂಡು ನಾವು ಫಸ್ಟ್ ಏನು ಮಾಡಿದ್ವಿ, ಸುಮಾರು ನಾನು ಸ್ನೇಹಿತರಿಗೆ ಹೇಳ್ತೀನಿ, ನೀನು ಚೆನ್ನಾಗಿ ಬೆಂಗಳೂರು ಬೆಳ್ಕೊಂಡಿದ್ಯಾ, ನೀವು ಹಳ್ಳಿ ಕಡೆ ಹೋಗು, ಒಂದು ಜೀರ್ಣೋದ್ಧಾರ ಮಾಡು. ಯಾವ್ಯಾವ ಸ್ಕೂಲು ನಿಮ್ಮ ಹಳ್ಳಿನಲ್ಲಿ ಹೋಗಿ, ಅದೇ ಒಂದು ದೇವಸ್ಥಾನ ಇದ್ದಂಗೆ. ಯಾರು ಇವತ್ತು ಬೆಳೆದಿಯಾರು ಬೆಂಗಳೂರಿನಲ್ಲಿ, ನೀವು ಹೋಗಿ ಹಳ್ಳಿ ಕಡೆ ಹೋಗಿ ನಿಮ್ಮೂರಲ್ಲಿ ಯಾವ ಗೌರ್ಮೆಂಟ್ ಸ್ಕೂಲ್ನ ನೀವು ಜೀರ್ಣೋದ್ಧಾರ ಮಾಡಿ. ಎರಡನೇದು, ನಾನೇನು ಮಾಡಿದೆ, ರಕ್ಷಾ ಫೌಂಡೇಶನ್ ಮಾಡಿ 13 ವರ್ಷ ಆಯಿತು. ನಾನು 13 ವರ್ಷದಲ್ಲಿ ಇವತ್ತು 300 ಪುಸ್ತಕದಿಂದ ಶುರು ಮಾಡಿದ್ದು ಸಂಸ್ಥೆ, ಇವತ್ತು ನಾವು ದೊಡ್ಡ ಸಂಸ್ಥೆಯಾಗಿ ಬೆಳೀತು. NGO ಆಯಿತು ನಮ್ಮಲ್ಲಿ. ಈ NGO ಬಂದು ಇವತ್ತು 2 ಲಕ್ಷ ನೋಟ್ಬುಕ್ಗಳನ್ನ ನಾವು ಸುಮಾರು 70-75 ಶಾಲೆಗೆ ಬೆಂಗಳೂರಲ್ಲಿ ಕೊಡ್ತಾಯಿದ್ದೀವಿ. ಆಚೆ ಕಡೆ ಒಂದು 40-50 ಶಾಲೆಗಳಿಗೆ ಇವತ್ತು ಆಚೆ ಕಡೆ ಇದು ನೋಡ್ಕೊಂಡು ಬರ್ತಾರೆ, ಸರ್ ನಮ್ಮ ಮಠಕ್ಕೆ ಕಳಿಸ್ಕೊಡಿ, ನಮ್ಮ ಒಂದು ಸ್ಕೂಲಿಗೆ ಕಳಿಸ್ಕೊಡಿ, ಗೌರ್ಮೆಂಟ್ ಸ್ಕೂಲಿಗೆ ಅಂತ. ಸೊ 40-50 ಸಾವಿರ ಬುಕ್ಗಳನ್ನ ನಾವು ಆಚೆ ಕಡೆ ಕೊಡ್ತೀವಿ. ನಾವು ಬರೀ ಯಾರ್ಯಾರು ಸರ್ಕಾರಿ ಶಾಲೆಗಳು, BBMP ಶಾಲೆಗಳಲ್ಲಿ ಯಾರ್ಯಾರು ಮಕ್ಕಳುಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವಂಥದ್ದು, SLC ಬಂದರೆ ಮಕ್ಕಳುಗಳಿಗೆ ನಾವು ನೋಡಿ ಸರ್, ನಾನು ಇವತ್ತು 1 ವರ್ಷ ಆ ಮಕ್ಕಳು ಯಾರೇ ಬಂದರೂ ಕೂಡ ಪೇರೆಂಟ್ಸ್ನ ಕರೆಸಿ ಮಾತಾಡಿ, ಅವ್ರು ಅರ್ಧ ದುಡ್ಡು ಅವ್ರು ಹಾಕಬೇಕು ಫೀಸು, ಅರ್ಧ ನಾನು ಹಾಕ್ತೀನಿ, ಚೆಕ್ ಕೊಡ್ತೀನಿ ಆ ಸ್ಕೂಲ್ಗಳಿಗೆ, ದುರುಪಯೋಗ ಆಗಬಾರ್ದು ಅಂತ. ಆ ದೃಷ್ಟಿಯಿಂದ ಇವತ್ತು ನಾವು ಒಂದೇ ಇಟ್ಕೊಂಡಿರೋದು ಮಕ್ಕಳಿಗೆ ಅಕ್ಷರ ಮತ್ತು ಆರೋಗ್ಯ. ಅದಕ್ಕೋಸ್ಕರ ನಾನು ಆಂಬ್ಯುಲೆನ್ಸ್ ಮಾಡಿದ್ದೀನಿ. ಮತ್ತು ಕೋವಿಡ್ನಲ್ಲಿ ಮಕ್ಕಳಿಗೋಸ್ಕರನೇ ಒಂದು ಆಂಬ್ಯುಲೆನ್ಸ್ ಮಾಡಿದ್ದೀವಿ ನಾವು. ಇವತ್ತು ಕೂಡ ಸರ್ಕಾರ ನಮಗೆ ಜಾಗ ಕೊಟ್ಟಿದೆ, ರಕ್ಷಾ ಫೌಂಡೇಶನ್ಗೆ ಆಫೀಸ್ ಇದೆ ನಮಗೆ. ಎಲ್ಲೆಲ್ಲಿ ಸ್ಲಮ್ಸಲ್ಲಿ ಮಕ್ಕಳುಗಳಿದ್ದಾರೆ ಅಲ್ಲಿಗೆ ಮೆಡಿಕಲ್ ಕ್ಯಾಂಪ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ನಾವು. ಜೊತೆಗೆ ಇವತ್ತು ಯಾರ್ಯಾರು ಇವತ್ತು 3-4 ಮಕ್ಕಳು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಪ್ರತಿ ವರ್ಷ ಜೂನಲ್ಲಿ ಇಬ್ಬರು ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊತೀನಿ. ಆ ಮಕ್ಕಳಿಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಅಂತ ಮಕ್ಕಳು ಮಾಡ್ಕೊಂಡಿದ್ದೀನಿ. ನಮಗೆ ಎಷ್ಟಾಗುತ್ತೋ ಅಷ್ಟು
ನಮ್ಮ ಫ್ರೆಂಡ್ಸ್ಗೆ ಒಂದು ಇಬ್ಬರಿಗೆ ಕೊಡ್ಸಿದ್ದೀನಿ. ಇಲ್ಲೇ ಆಶ್ರಮ ಇದೆ, ಆ ಮಗುವಿನ ಜವಾಬ್ದಾರಿ ಫುಲ್ಲು ನಾವೇ ತೊಗೊಂಡಿದ್ದೀವಿ. ಅದು ಅನಾಥಾಶ್ರಮ ಇರುತ್ತೆ ಮಕ್ಕಳು. ಒಂದು ಮಗುವಿಗೆ 50,000 ರೂಪಾಯಿ ಅವರ ಊಟ, ಫೀಸು, ಯೂನಿಫಾರ್ಮ್ಗೆ 50,000 ರೂಪಾಯಿ ಕೊಡುವಂಥದ್ದು. ಇವತ್ತು 4 ಮಕ್ಕಳಿಗೆ ಇವತ್ತು ನಾವು, ನನಗಿರೋದು 2 ಹೆಣ್ಮಕ್ಳು. ನಾನು ಯಾರು ಕೇಳಿದ್ರೆ ನನಗೆ ಇದರಿಂದ 4 ಮಕ್ಕಳಿದ್ದಾರಪ್ಪ ಅಂತೀನಿ. 6 ತಿಂಗಳಿಗೋ 3 ತಿಂಗಳಿಗೋ ಮಕ್ಳು ಮನೆಗೆ ಕರೆಸ್ತೀನಿ, ಒಂದು ರೌಂಡ್ ಹಾಕ್ಸ್ತೀನಿ, ರೌಂಡ್ ಹಾಕ್ಬಿಟ್ಟು ತೊಗೊಂಡೋಗಿ ಅಲ್ಲಿ ಬಿಡ್ತೀನಿ. ಏನೋ ಒಂಥರ ನನಗೆ MLA ಆಗೋದು ಒಂದು ತೃಪ್ತಿ. ಇಂಥ ಒಂದು ಸಾಮಾಜಿಕ ಚಟುವಟಿಕೆ ಮಾಡೋದು ಇದೊಂದು ತೃಪ್ತಿ ನನಗಿದೆ. ಭಗವಂತ ನನಗೆ ಅಷ್ಟು ಕೊಟ್ಟಿದ್ದಾನೆ, ಆ ಮಕ್ಕಳೆಲ್ಲ ಸಾಕಷ್ಟು ಕೊಟ್ಟಿದ್ದಾರೆ. ಇವತ್ತು ಜೂನಿಗೆ ಬನ್ನಿ ನೀವು, ಸುಮಾರು 10,000 ಮಕ್ಕಳು ನಮ್ಮ ಜೊತೆ ಗ್ಯಾದರ್ ಆಗ್ತಾರೆ, ಒಂದೇ ವೇದಿಕೆ ಗ್ಯಾದರ್ ಆಗ್ತಾರೆ. ಸುಧಾಮೂರ್ತಿ ಅಂತವ್ರು ಬಂದಿದ್ದಾರೆ, CMಗಳು ಬಂದಿದ್ದಾರೆ, ಮಿನಿಸ್ಟ್ರುಗಳು ಬಂದಿದ್ದಾರೆ, ಅನೇಕ ಜನ ಸಮಾಜ ಸೇವಕರು ಬರ್ತಾರೆ, ಎಲ್ಲ ನೋಡ್ತಾರೆ ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ. ಅನೇಕ ಜನ ನಮಗೆ CSR ಫಂಡ್ ಕೊಡ್ತಾರೆ. ಈ CSR ಫಂಡಲ್ಲಿ ಆ ಬುಕ್ಸ್ ಎಲ್ಲ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇದು ನಮ್ಮದು ಧ್ಯೇಯ. ನಾನು ಏಮಿದೆ ಅದೇ ಏಮು. ಇನ್ನೂ ಒಂದು ಏಮ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ರಾಜಕೀಯದಲ್ಲಿ ಇನ್ನೊಂದು 10 ವರ್ಷ ಆದಮೇಲೆ ನಾನು ನಮ್ಮ ಫ್ರೆಂಡ್ಸ್ ಸೇರಿಕೊಂಡು 1 ಎಕರೆ ಜಾಗ ನೋಡ್ತಾಯಿದ್ದೀವಿ. ನಮಗೆ ಬನ್ನೇರುಘಟ್ಟದ ಜಾಗ ನೋಡಿದ್ದೀವಿ, ನೋಡ್ತಾನೋ ಅದು ಒಂದು ಆಲ್ರೆಡಿ 3-4 ಜನ ನಮ್ಮ ಸ್ನೇಹಿತರು ಕೂಡ ಹೇಳಿದ್ದೀನಿ, ಅಲ್ಲೇನೇ ಒಂದು ಹಾಸ್ಟೆಲ್ ಮಾಡಬೇಕು ಅಂತ. ಯಾರ್ಯಾರು ಈ ನೋಡಿ ಅಬ್ಸರ್ವ್ ಮಾಡಿ ನೀವು, ಈ ರೈಲ್ವೆ ಸ್ಟೇಷನ್ ಇರುವಂಥ ಮಕ್ಕಳುಗಳು ಸುಮಾರು ಜನಕ್ಕೆ ತಂದೆ ತಾಯಿ ಯಾರೂ ಇರಲ್ಲ. ಅವರೆಲ್ಲ ಏನು ಅಂತಂದರೆ ಆ ವಯಸ್ಸಲ್ಲಿ ದಾರಿ ತಪ್ಪಿಟ್ಟು ಡ್ರಗ್ಸ್ಗಳು ತೊಗೊಳ್ತಿರ್ತಾರೆ. ಅವ್ರು ಯಾರಿಗೂ ಎಜುಕೇಷನ್ ಇರಲ್ಲ, ಏನಿರಲ್ಲ. ಇಂಥ ಯಾರ್ಯಾರಿಗೆ ತಂದೆ ತಾಯಿಗಳು ಯಾರಿಲ್ಲ ಅಂಥ ಮಕ್ಕಳನ್ನ ನಾವು ಕರ್ಕೊಂಬಂದು ಹಾಸ್ಟೆಲ್ ಮಾಡಿ ಆ ಡ್ರಗ್ ಅಡಿಕ್ಟ್ ಏನಾಗಿ ಅದೆಲ್ಲ ಬಿಡಿಸಿ ಅವ್ರನ್ನ ಸ್ಟೀಮ್ ಸಮಾಜಕ್ಕೆ ತೊಗೊಂಬರ್ಬೇಕು ಅಂತ ಭಾಳ ದೊಡ್ಡ ಆಸೆ ಇಟ್ಕೊಂಡಿದ್ದೀನಿ ನಾನು. ರಿಹಾಬಿಲಿಟೇಷನ್ ಸೆಂಟ್ರ್ ಮಾಡಿ ಅವ್ರನ್ನ ನಾವೇನು ಮಾಡಬೇಕು ಅಂತ ಇದ್ದೀವಿ ಅಂದರೆ ಈ ಸಮಾಜಕ್ಕೆ ಎಜುಕೇಷನ್ ಕೊಡುವಂಥ ಕೆಲಸವನ್ನು, ಒಂದು ಆಸೆಯನ್ನು ಕಳೆದ 3 ವರ್ಷದಿಂದ ನಾನು ಮಾಡ್ತಾಯಿದ್ದೀನಿ. 3 ವರ್ಷದಿಂದ ಪ್ರಯತ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ಜನ ಸಹಾಯ ಮಾಡ್ತೀವಿ ಅಂತ ನನಗೆ ಹೇಳಿದ್ದಾರೆ. ಅದು ನನಗೆ ಕೊನೆಯ ಒಂದು ಆಸೆ. ಅದು ಒಂದು 300 ಮಕ್ಕಳು ನನ್ನ ಕೈಲಾಗುತ್ತಾ, 200 ಮಕ್ಕಳಾಗುತ್ತಾ, ಅಷ್ಟು ಸಾಕು, ತೃಪ್ತಿ ಆಗ್ತೀವಿ ನಾವು. ಸರ್, ನೀವೀಗ ನಿಮ್ಮ ಒಂದು ಬಯಕೆ ಏನಿದೆ ಅದೊಂದು ಅದ್ಭುತವಾದಂಥ ಒಂದು ಕಾರ್ಯ. ಅದಕ್ಕೆ ನಿಮ್ಮ ಹತ್ರ ಇಚ್ಛಾಶಕ್ತಿ ಇದೆ, ಅದನ್ನು ಖಂಡಿತವಾಗಿ ಮಾಡಬೇಕು ಅಂತ. ಆದರೆ ಈಗ ಡ್ರಗ್ಸ್ ಅಂತ ಹೇಳುವಂಥದ್ದು ಏನಿದೆ, ಈ ಕರ್ನಾಟಕದಲ್ಲಿ ತಾಂಡವಾಡ್ತಾ ಇದೆ. ನೀವು ಒಬ್ಬರು MLA ಇದ್ದೀರಿ, ವಿಧಾನಸಭೆಯಲ್ಲಿ ಇದರ ಬಗ್ಗೆ ಕ್ವೆಶ್ಚನ್ ಮಾಡಿದ್ರ? ಸರ್, ನನ್ನ ರೆಕಾರ್ಡ್ ನೋಡಿ, ವಿಧಾನಸೌಧದಲ್ಲಿ ಏನೇನು ಮಾತಾಡಿದ್ದೀನಿ ಎಲ್ಲವೂ ಕೂಡ ಡ್ರಗ್ಸ್ ಬಗ್ಗೆ ನಾನು ಮಾತಾಡಿದ್ದೀನಿ. ಬೆಳಗಾಂ ಅಧಿವೇಶನದಲ್ಲಿ ನಾನು ಒಂದು ಕಡೆ ಹೋದೆ, ಎಲ್ಲ ಒಂದು ಹುಕ್ಕಾ ಬಾರ್ ಮಾಡಿಬಿಟ್ಟಿದ್ರು, ನಮ್ಮ ಜಯನಗರದಲ್ಲೇ ಮಾಡಿದರು. ಹೋದಾಗ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಬರೀ 18 ವರ್ಷ, 19 ವರ್ಷ, 20 ವರ್ಷ ಮಕ್ಕಳುಗಳು, ಹೆಣ್ಮಕ್ಳುಗಳು ಕೂಡ ಇವತ್ತು ಹುಕ್ಕಾಗಳು ತೊಗೊಂಡಿವ. ಅಲ್ಲಿರೋದ್ರ ದೃಷ್ಟಿಯಿಂದ ನನಗೆ ಯಾವ ಥರ ಪರಿಸ್ಥಿತಿ ಆಯಿತು ಅಂದರೆ, ನಾವು ಆ ದೃಷ್ಟಿಯಿಂದ ನನ್ನ ಮಗಳೇ ಇರ್ಬೋದಾ ಅಂತ ಪರಿಸ್ಥಿತಿ ಆಯಿತು. ಸೊ ಎಲ್ಲ ಡ್ರಗ್ಸ್ ಎಲ್ಲ ಕ್ಲೋಸ್ ಮಾಡೋದಕ್ಕೆ ಮಾತಾಡಿ ಪ್ಲ್ಯಾನ್ ಮಾಡಿಕೊಂಡು ನಾನು ಹೋಮ್ ಮಿನಿಸ್ಟರ್ ಹತ್ರ ಮಾತಾಡಿ ಅಸೆಂಬ್ಲಿಲಿ ಮಾತಾಡಿದೆ. ಒಂದೆಲ್ಲ ನೀವು ರಾಮನಗರ ಕಡೆ ಹೋಗಿ ಎಲ್ಲೆಲ್ಲಿ ಔಟ್ಸ್ಕಟ್ಸ್ ಇದೆ ಎಲ್ಲ ಕಡೆ ಹುಕ್ಕಾ ಬಾರ್ಗಳು ಶುರು ಆಗಿಬಿಡ್ತು. ಏನು ಅವ್ರಿಗೆ ಹುಕ್ಕಾ ಬಾರಲ್ಲಿ ಕೆಲವೊಂದು ಕಡೆ ಡ್ರಗ್ಸ್ ಹಾಕ್ತಾರೆ. ಇದೆಲ್ಲವೂ ಕೂಡ ನಾನು ಕೊಟ್ಟ ಮೇಲೆ ಸರ್ಕಾರ ಇವತ್ತು ಎಚ್ಚೆತ್ಕೊಂಡು ಹುಕ್ಕಾ ಬಾರ್ ಬ್ಯಾನ್ ಮಾಡಿದ್ದಾರೆ. ಬ್ಯಾನ್ ಆಗಿದೆ ಇವತ್ತು. ಅನಾಥರದ್ದು ಯಾರು ಮಾಡಿದ್ರೆ FIR ಮಾಡ್ತಾರೆ. ಆ ಥರದೇ ಆ ಹುಕ್ಕಾ ಬಾರ್ ಮಾಡಲೇಬಾರ್ದು ಅಂತ ಮಾಡ್ತು. ಅದನ್ನ ಹೋರಾಟದ ಫಲ. ಎರಡನೇದು ಡ್ರಗ್ಸು. ನಾನು ಪ್ರತಿ ಅಸೆಂಬ್ಲಿ ಕೂಡ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಏನಾಗಿದೆ ಪರಿಸ್ಥಿತಿ ಅಂತಂದರೆ, ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಡ್ರಗ್ಸು ಜಾಸ್ತಿ ಆಗಿದೆ. ಎಲ್ಲೊಂದು ಕಡೆ ಯಾವ ಥರ ಭಯ ಆಗ್ತಿದೆ ಅಂತಂದರೆ, ಬೆಂಗಳೂರು ಮಹಾನಗರದಲ್ಲಿ ಗುಟ್ಕಾ ಪಂಜಾಬ್ ಇದ್ದಂಗೆ ಹುಡ್ದ ಬೆಂಗಳೂರಾಗೋ ಪರಿಸ್ಥಿತಿ ಆಗಿದೆ. ಅದಕ್ಕೆ ಅಂದರೆ ಔಟ್ಸ್ಕಂಡ್ರಲ್ಲೂ ಯಾರು ಪೆಡ್ಲರ್ಗಳಿದ್ದಾರೆ ಎಲ್ಲವೂ ಕೂಡ ಸಪ್ಲೈ ಮಾಡ್ತಾ ಇರೋದು ಬರೀ ಸ್ಟೂಡೆಂಟ್ಗಳು ಸಪ್ಲೈ ಮಾಡ್ತಾರೆ. ಯಾವುದೇ ನೀವು ಪ್ರತಿಷ್ಠಿತ ಕಾಲೇಜ್ಗೆ ಹೋಗ್ಬೇಡಿ, ಹೆಸರು ಹೇಳೋದು ಬೇಡ, ಕಾಲೇಜ್ ಹೆಸರುಗಳು. ಪ್ರತಿಷ್ಠಿತ ಕಾಲೇಜ್ಗೆ ಹೋಯ್ತು ಅಂತಂದರೆ ಅಲ್ಲಿ ಎಲ್ಲೋ ಒಂದು ಕಡೆ 10% ಜನ ಈ ವಿದ್ಯಾರ್ಥಿಗಳು ಒಂದು ಡ್ರಗ್ಸ್ನ ಇವತ್ತು ಅವರೇ ತಯಾರು ಮಾಡ್ತಿದ್ದಾರೆ. ಅವರೇ ಸಿಗರೇಟ್ಗೆ ಗಾಂಜಾ ಹಾಕ್ಬಿಟ್ಟು ಅದನ್ನ ಪ್ಯಾಕ್ ಮಾಡಿ ಅದನ್ನ ಅವರೇ ಪ್ಯಾಕ್ ಮಾಡಿ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಎರಡನೇದು, ಇವತ್ತು ನಾವು ಹೋಮ್ ಮಿನಿಸ್ಟರ್ ಗಮನಕ್ಕೆ ತೊಗೊಂಬಂದಿದ್ದೀವಿ. ಒಂದು ಟ್ಯಾಬ್ಲೆಟ್ ಬರುತ್ತೆ, ಪೊಲೀಸ್ ಸ್ಟೇಷನ್ ನೀವು ಹೋಗಿ ಚೆಕ್ ಮಾಡಿಸಿ. ಅದು ಯಾವ ಟ್ಯಾಬ್ಲೆಟ್ ಅಂತಂದರೆ ಕ್ಯಾನ್ಸರ್ಗೆ ಪೇಯ್ನ್ ಕಿಲ್ಲರ್ ಕೊಡುವಂಥ ಟ್ಯಾಬ್ಲೆಟ್. ಅದ್ರ ಹೆಸರು ಟ್ರೈಡಾಲ್ ಅಂತ. ಈ ಟ್ಯಾಬ್ಲೆಟ್ ಏನಿದೆ ಇದನ್ನು ಇಂಜೆಕ್ಟ್ ಮಾಡ್ಕೊತಾರೆ. ನೀರಿಗೆ ಹಾಕ್ಬಿಟ್ಟು ಇಂಡಕ್ಟ್ ಮಾಡ್ತಾರೆ. ಸುಮಾರು ಕೈ ಕೊಡ್ದೋಗ್ಬಿಟ್ಟಿದೆ. ಅವರೆಲ್ಲ ಯಾರು ಅಂದರೆ
ಗಾಂಜಾ ತೊಗೊಳೋಕ್ಕೂ ದುಡ್ಡಿದೆ ಅವ್ರ ಹತ್ರ, ಕಾಸ್ಟ್ಲಿ ಗಾಂಜಾ. ಅದ್ರ MDS ಬರೋದು, ಅದು ಕಾಸ್ಟ್ಲಿ. ಅದೆಲ್ಲ ಸಿಕ್ಕಾಪಟ್ಟೆ ಲಕ್ಷಗಟ್ಟಲೆ ಸಾವಿರಗಟ್ಟಲೆ ಆಗುತ್ತೆ. ಇದು ಬರೀ 20 ರೂಪಾಯಿ ಒಂದು ಟ್ಯಾಬ್ಲೆಟ್, 2 ಟ್ಯಾಬ್ಲೆಟ್ನ ಮಾಡ್ಕೊಂಡು ಹಾಕ್ಕೊಂಡು ಈ ಪರಿಸ್ಥಿತಿ ಎಲ್ಲ ಪೊಲೀಸ್ನವ್ರಿಗೆ ಗೊತ್ತಿದೆ. ಎಲ್ಲ ಮೆಡಿಕಲ್ ಸ್ಟೋರ್ ಬ್ಯಾನ್ ಮಾಡಿಸ್ತಾಯಿದ್ದೀವಿ ನಾವು. ಲಾಸ್ಟ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೂ ಲಾಸ್ಟು ನಮ್ಮ ಪರಮೇಶ್ವರ್ ಕೂಡ ಎದ್ದಿಲ್ಕೊಂಡು ನಾನು ಮಾತಾಡಿದ್ದೀನಿ, ದಯಮಾಡಿ ಬೆಂಗಳೂರು ನಗರದಲ್ಲಿ ಇದೆಲ್ಲ ಕ್ಯಾನ್ಸಲ್ ಆಗಬೇಕು. ಇದ್ರ ಬಗ್ಗೆ ನೀವು ಕಾಲೇಜಸ್ಸಲ್ಲಿ ಅವೇರ್ನೆಸ್ ಕ್ಯಾಂಪೇನ್ ಏನಾದರೂ ಮಾಡಿದ್ದೀರಾ? ಸರ್ 100%. ಇವತ್ತು ಅನೇಕ ಸಂಘ ಸಂಸ್ಥೆ ಜೊತೆ ಸೇರಿಕೊಂಡು ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ, ಪೇರೆಂಟ್ಸ್ಗಳು ಯಾವ ಥರ ಜವಾಬ್ದಾರಿ ಇದೆ, ಯಾವುದೇ ಕಾರಣಕ್ಕೆ ಡ್ರಗ್ಸ್ ತೊಗೋಬೇಡಿ ಅಂತ ಅವೇರ್ನೆಸ್ ಮಾಡ್ತಾಯಿದ್ದೀವಿ. ಯಾರ್ಯಾರು ಈ ಥರ ಡ್ರಗ್ ವ್ಯಸನಿಗಳಿದ್ದಾರಲ್ಲ ಅಲ್ಲೂ ಒಂದ್ಸಲಿ ಹೋಗಿ ನೋಡ್ಕೊಂಬರಿ ಇನ್ನು ಅವ್ರ ಪರಿಸ್ಥಿತಿ ಯಾವ ಥರ ಇದೆ ಅಂತ. ಇವತ್ತು ಎಲ್ಲೋ ಒಂದು ಕಡೆ ಮಕ್ಕಳು ಆದಿ ತಪ್ಪಿದಾಗ ಪೇರೆಂಟ್ಸ್ಗಳನ್ನ ಹೇಳೋದು ಅಷ್ಟೇ, ದಯಮಾಡಿ ನಿಮ್ಮ ಮಕ್ಕಳನ್ನ ಚೆಕ್ ಮಾಡಿ ಹಾದಿ ತಪ್ಪುವಂಥ ಕೆಲಸವನ್ನು ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಎಲ್ಲೋ ಒಂದು ಕಡೆ ಒಂದು ಸರಿ ಅವನೇನಾರ ಅಪ್ಪಿ ಡ್ರಗ್ಸ್ ತೊಗೊಂಡ್ಬಿಡ್ತು ಅಂತಂದರೆ, ಅಡಿಕ್ಟ್ ಆಗ್ಬಿಡ್ತು ಅಂದರೆ ಲೈಫಲ್ಲಿ ಅವನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಆ ದೃಷ್ಟಿಯಿಂದ ಇವತ್ತು ನಮ್ಮ ಏನಾರು ರಾಜಕಾರಣಿಗಳು ಇವತ್ತು ಅದ್ರ ಬಗ್ಗೆ ನಾವು ಹೋಗ್ಬೇಕು. ನಾವು ಸರ್ ಇವಾಗ ನೀವು ರಾಜಕಾರಣಿ ಆಗಿದ್ದೀರಾ, ಕಾಂಗ್ರೆಸ್ ಸರ್ಕಾರ ಇದೆ. ಇತ್ತೀಚೆಗೊಂದು ನೀವು ಎಲಿಗೇಷನ್ ಮಾಡಿದ್ರಿ, DCM ಈಗ ಜಯನಗರ ಕ್ಷೇತ್ರಕ್ಕೆ ನಿಮಗೆ ಫಂಡ್ಸ್ ಕೊಡ್ತಾ ಇಲ್ಲ, ಏನಾಯಿತು ಸರ್? ಸರ್ ನೋಡಿ, ನಾನು ಅಲಿಗೇಷನ್ ಮಾಡಿದ್ದು ಜಯನಗರದಲ್ಲಿ ನಮಗೆ 200 ಕೋಟಿ ರೂಪಾಯಿ ವರ್ಷಕ್ಕೆ ನಮಗೆ ರೆವಿನ್ಯೂ ಬರುತ್ತೆ, ಇಡೀ ಜಯನಗರ JP ನಗರ ಕಾನ್ಸ್ಟಿಟ್ಯೂನ್ಸಿಯಿಂದ. ಸೊ ನೀವು ಯಡಿಯೂರಪ್ಪ ಅವ್ರ ಸರ್ಕಾರ ಇದ್ದಾಗ, ನಮಗೆ BJP ಸರ್ಕಾರ ಇದ್ದಾಗ ಅಫಿಷಿಯಲ್ ಕಾಂಗ್ರೆಸ್ವ್ರಿಗೂ ಫಂಡ್ ಬಂದಿದೆ, BJPವ್ರಿಗೂ ಫಂಡ್ ಬಂದಿದೆ. ಇವತ್ತು ಇಡೀ ಬೆಂಗಳೂರು ನಗರಕ್ಕೆ ಸರಿಯಾಗಿ ಸಫಿಷಿಯೆಂಟ್ ಬಂದಿಲ್ಲ. ರಸ್ತೆ ಗುಂಡಿಗಳು ಎಲ್ಲ ನೋಡಿದ್ದಾರೆ ಜನ, ಇವತ್ತು ಆಡ್ಕೊಂತಿದ್ದಾರೆ. ಇಡೀ ನ್ಯಾಷನಲೈಸ್ TVನಲ್ಲಿ ಕೂಡ ಇವತ್ತು ಏನಾಗಿದೆ, ರಸ್ತೆಗಳು ಗುಂಡಿಗಳು, ಇವನ್ ಟುಡೇ ಸೋಷಿಯಲ್ ಮೀಡಿಯಾ ಚೆಕ್ ಮಾಡ್ಕೊಳ್ಳಿ, ಗುಂಡಿಗಳು ಆಕ್ಸಿಡೆಂಟ್ಗಳು, BMTT ಆಕ್ಸಿಡೆಂಟ್ ಆಗಿ ಗುಂಡಿ ಅವಾಯ್ಡ್ ಮಾಡೋಕ್ಕೆ ಹೋಗಿ ಸಾವಾಗಿದೆ, ಬೈಕ್ ಸಾವಾಗಿದೆ. ಯಾತಕ್ಕೆ ಇದೆಲ್ಲ? 2 ವರ್ಷ ಆಗಿ ಸರ್ಕಾರ ಬಂದು. ಬೆಂಗಳೂರು ನಗರದಲ್ಲಿ ಸಿಂಹಪಾಲಿದೆ. ಬೆಂಗಳೂರಲ್ಲಿ 65% ನಾವು ಟ್ಯಾಕ್ಸ್, ಇಡೀ ಕರ್ನಾಟಕದ ಟ್ಯಾಕ್ಸು 60% ನಾವು ಕಟ್ಟಬೇಕಾರೆ, ಬೆಂಗಳೂರನ್ನ ಯಾಕೆ ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದ್ರಿ, ಗ್ರೇಟರ್ ಬೆಂಗಳೂರು ಮಾಡೋಕ್ಕೆ ಕೊಟ್ಟಿದ್ದೀರಾ? ಇದ್ರ ಬಗ್ಗೆ ನಾನು ಕೇಳಿದ ತಪ್ಪು ಅಂತ ಅಂದ್ಬಿಟ್ರೆ ಏನು ಅರ್ಥ? ಯಾವೊಬ್ಬ ಶಾಸಕ ಇದ್ರ ಬಗ್ಗೆ ಕೇಳಿದಾಗ ಕರೆಸಿ ಮಾತಾಡಬೇಕು, ಅದು ಬಿಟ್ಟು ಫಂಡ್ ತೆಗೆದುಬಿಡ್ತೀವಿ. ಆ ದೃಷ್ಟಿಯಿಂದ ನಾವೆಲ್ಲ ಮಾತಾಡಿ ಮತ್ತೆ ಫಂಡ್ ಕೊಟ್ಟರು, ಅದು ಬೇರೆ. ಆದರೆ ನಮ್ಮಲ್ಲಿರೋಂಥ MLA ಕೇಳ್ತಾರೆ ಜನ, ರಸ್ತೆ ಸರಿ ಇಲ್ಲ ಸರ್ ಮಾಡಿಕೊಡಿ ಅಂತ ಕೇಳ್ತಾರೆ. ನಾವು ಯಾರಂಗೆ ಕೇಳಬೇಕು? ಇವು ಸಂಬಂಧಪಟ್ಟ ಮಿನಿಸ್ಟ್ರಿಗೆ ಕೇಳಬೇಕು. ಈ ದೃಷ್ಟಿಯಿಂದ ಎಲ್ಲೋ ಒಂದು ಕಡೆ ಇವತ್ತು ಈ ಸರ್ಕಾರ ಇವತ್ತು ಯಾರ್ಯಾರು ಎದ್ದು ನಿಂತ್ಕೊಂಡು ಮಾತಾಡ್ತಾರೆ ಅವ್ರನ್ನ ಮಟ್ಟ ಹಾಕುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾರೆ. ಎರಡನೇದು ಮೆಟ್ರೋ ಬಗ್ಗೆ ಹೋರಾಟ ಮಾಡ್ತೀವಿ. ಮೆಟ್ರೋ ಬಗ್ಗೆ ಹೋರಾಟ ಮಾಡೋದು ತಪ್ಪು ಅಂತ ಅಂದ್ಬಿಟ್ಟು ನಮ್ಮನ್ನು ಅರೆಸ್ಟ್ ಮಾಡಿಬಿಟ್ರೆ, MP ಅವ್ರನ್ನ ಅರೆಸ್ಟ್ ಮಾಡಿಬಿಟ್ರೆ, ನಾವೇನಾದ್ರು ಧಿಕ್ಕಾರ ಹಾಕ್ದಾಗ, ನಾವೇನಾದ್ರು ಮಾಡಿದಾಗ ನಾವು ಹೋಗ್ತೀವಿ, ಮೆಟ್ರೋಗೆ ಹೋಗ್ತೀವಿ ಬರ್ತೀವಿ. ಯಾವುದೇ ಕಾರಣಕ್ಕಲ್ಲಿ ಬರಬಾರ್ದು, ಗೋಷ್ಠಕ್ಕೆ ಹೋಗ್ಬಾರ್ದು, ಅರೆಸ್ಟ್ ಮಾಡ್ತೀವಿ, ಪೊಲೀಸ್ ನೋಟಿಸ್ ಕೊಡುವಂಥದ್ದು. ಒಬ್ಬರಿಗೆ ಅಲ್ಲ, ಸುಮಾರು ಶಾಸಕರಿಗೆ ಇವತ್ತು ಪೊಲೀಸ್ ನೋಟಿಸ್ ಬಂದಿದೆ. SC STಗಳದ್ದು ಬೇಕು ಅಂತ FIRಗಳು ಮಾಡ್ತವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ಎಲ್ಲೋ ಒಂದು ಕಡೆ ಏನಾಗಿದೆ, ಇವ್ರನ್ನ ಮಟ್ಟ ಹಾಕಬೇಕು ಯಾರ್ಯಾರು ಮಾತಾಡ್ತಾರೆ ಅಂತ ಈ ಒಂದು ಸರ್ಕಾರದಲ್ಲಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಇವತ್ತು ಸಂಬಂಧಪಟ್ಟ ಅದಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೊತಾರೆ, ಯಾರ್ಯಾರು ಮಾತಾಡ್ತಾರೆ ಅವ್ರನ್ನ ಮಟ್ಟ ಹಾಕಿ ಅಂತ. ಇವತ್ತು ನಾವು ಕೇಳ್ತಾ ಇರೋದು, ದಯಮಾಡಿ ನೀವೇನು ಮಾತು ಕೊಟ್ರಿ, ಬೆಂಗಳೂರು ನಗರವನ್ನ ನಾವು ಬ್ರ್ಯಾಂಡ್ ಮಾಡ್ತೀವಿ ಅಂತ ಬ್ರ್ಯಾಂಡ್ ಮಾಡಿ, ಸಂಪೂರ್ಣ ಸಹಕಾರ ನಾವು ಕೊಡ್ತೀವಿ. 4 ಜನ ನಾವು ಹೇಳ್ತೀವಿ, ನಿಮ್ಮ ಬಗ್ಗೆ ಹೇಳ್ತೀವಿ. ಅದು ಬಿಟ್ಟು ಪಾರ್ಕು ಯಾವುದೇ ಒಂದು 10 ಪೈಸಾ ಗ್ರ್ಯಾಂಟ್ ಬಂದಿಲ್ಲ ಪಾರ್ಕಿಗಳಿಗೆ. 2.5 ವರ್ಷದಿಂದ ಇವತ್ತೆಲ್ಲ ಒಣಗ್ತದೆ, ಪಾರ್ಕ್ಗಳು ಒಣಗ್ತಾ ಇದೆ. ಬೀದಿ ದೀಪಗಳ ಬಗ್ಗೆ ಬಂದಿಲ್ಲ. ಕುಡಿಯೋ ನೀರಿನ ಸಮಸ್ಯೆ ಆಗಿದೆ, ಟ್ರಾಫಿಕ್ ಸಮಸ್ಯೆ ಆಗಿದೆ. ಪೊಲೀಸ್ನವ್ರದ್ದು ಇವತ್ತು ಒಂಥರ ನಮಗೆ ತೊಂದರೆ, ಟ್ರಾಫಿಕ್ಕು, ಪೊಲೀಸ್ನವ್ರದ್ದು ಕ್ರೈಮ್ ಜಾಸ್ತಿ ಆಗಿದೆ. ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಪಬ್ಲಿಕ್ಕಿಗೆ? ಏನು ನಿನ್ನ ಜನ ನಿಮ್ಗೆ ಓಟ್ ಹಾಕಿದ್ರು, ಓಟೇ ಹಾಕಿಲ್ಲ ನಿಮಗೆ BJPಯವ್ರಿಗೆ ಹಾಕ್ತೀರಾ ಅಂತಂದರೆ ಏನು ಕಾಂಟ್ರಿಬ್ಯೂಷನ್ ಇದೆ? ನಿನ್ನೆ ಪ್ರಿವೆಂಟಿವ್ ಅರೆಸ್ಟ್ ನಿಮ್ಮ ಸಂಸದರನ್ನು ಮಾಡಿದರು, ನಿಮ್ಮ ಅರೆಸ್ಟ್ ಆಯಿತು, ನಿಮಗೂ ನೋಟಿಸ್ ಬಂದಿತ್ತ? ನಿಮಗೆ ಈಗ ನನಗೂ ನೋಟಿಸ್ ಬಂದಿದೆ, ನನ್ನೂ ಅರೆಸ್ಟ್ ಮಾಡಿದ್ರು, ಸೂರ್ಯ ಅವ್ರನ್ನೂ ಅರೆಸ್ಟ್ ಮಾಡಿದ್ರು. ಸೊ ಯಾತಕ್ಕೆ ಅರೆಸ್ಟ್ ಮಾಡ್ತೀರಾ? ನಾವು 5% ಜಾಸ್ತಿ ಮಾಡಿದ್ದೀರ. FFC ಏನಿದೆ, ಪ್ರೈಸ್ ಫಿಕ್ಸೇಷನ್ ಕಮಿಟಿಯವ್ರು ಏನು ಮಾಡಿದ್ದಾರೆ, ಇದ್ರ ಬಗ್ಗೆ ತೀರ್ಮಾನ ಆಗಬೇಕು. ಕೇಂದ್ರ ಸರ್ಕಾರ ಕಾರಣ ಅಂತ ನೀವು ಹೇಳ್ತೀರಾ.
ಬಾಂಬೆಲಿ ಯಾಕೆ ನಾವು ಕಡಿಮೆ ಇದೆ, ಡೆಲ್ಲಿನಲ್ಲಿ ಯಾಕೆ ಕಡಿಮೆ ಇದೆ, ಬೇರೆ ಬೇರೆ ರಾಜ್ಯಗಳು ಮೆಟ್ರೋ ಇದೆಯಲ್ಲ ಎಲ್ಲವೂ ಕಡಿಮೆ ಇದೆ. ಬೆಂಗಳೂರಿನಲ್ಲಿ ಯಾಕೆ? ಸೆಂಟ್ರಲ್ ಗೌರ್ಮೆಂಟ್ ಮಾಡಿದರೆ ಎಲ್ಲ ಒಂದೇ ರೂಲ್ಸ್ ಅಲ್ವಾ, ಎಲ್ಲ ಎಂಟೈರ್ ಇಂಡಿಯಾ ಮಾಡ್ತಿದ್ರು. ಇವತ್ತು ಬೆಂಗಳೂರಿನಲ್ಲಿ ನೀವೇ ಕೊಟ್ಟಿದ್ದೀರಾ, ನೀವೇ ನೋಟ್ ಹಾಕಿದ್ದಾರೆ, ಇವತ್ತು ನಾವು ಪ್ರೈಸ್ನ ಹೈಕ್ ಮಾಡ್ತೀವಿ, ಈ ಇವತ್ತು ನಮಗೆ ಇದು ಮೆಟ್ರೋ ನಮಗೆ ಲಾಸಲ್ಲಿದೆ, ನಾವು ಹೈಕ್ ಮಾಡ್ತೀವಿ ಅಂತ 75% ಹೈಕ್ ಮಾಡಿದ್ರಿ. ಆವಾಗ ಸಿ ಎಮ್ ಅವ್ರು ಎಂಟ್ರಿ ಆಗಿ ಕಡಿಮೆ ಮಾಡಿಸೋರು. ಸಿ ಎಮ್ ಅವ್ರು ಹೆಂಗೆ ಕಡಿಮೆ ಮಾಡಿದ್ರು? ಅದೇ ಸಿ ಎಮ್ಗೆ ಹೇಳ್ತಾ ಇದ್ದೀವಿ, ಮತ್ತೆ 5% ಜಾಸ್ತಿ ಮಾಡಿದ್ದೀರಾ, ಅದನ್ನು ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಅದು ಕೇಳೋದು ನೀವು ಮಾಡಬೇಕು, ನೀವು ಕಳಿಸಿ, ನೀವು ಪ್ರೈಸ್ ಫಿಕ್ಸೇಷನ್ ಕಮಿಟಿನ ಎಲ್ಲ ಏನೇನಿದ್ದಾರೆ, ಯಾರ್ಯಾರಿದ್ದಾರೆ, ಇಬ್ಬರು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಅಧಿಕಾರಿಗಳು ಚೇಂಜ್ ಮಾಡಿ, ಹೊಸದಾಗಿ ಒಂದು ಪ್ರಪೋಸಲ್ ಕಳಿಸಿ, ಕಡಿಮೆ ಮಾಡಿ ಅಂತ ಪ್ರಪೋಸಲ್ ಕಳಿಸಿ, ವಿತಿನ್ 1 ವಾರದಲ್ಲಿ ಕಡಿಮೆ ಆಗುತ್ತೆ. ಅದು ಬಿಟ್ಟು ಕಿವಿ ಮೇಲೆ ಹೂವು ಇಕ್ಕಂಥ ಕೆಲಸವನ್ನು ಇವತ್ತು ಪಬ್ಲಿಕ್ನ ಚೇಂಜ್ ಮಾಡೋ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ತೇಜಸ್ವಿ ಸೂರ್ಯ ಅವರು ನಾವು ಹೋಗಿ ಇವ್ರು ಏನೇನು ಕಂಪ್ಯೂಟರ್ಗೆ ಏನು ನೋಟ್ ಇತ್ತಲ್ಲ, ಮೀಟಿಂಗ್ ನೋಟು ಎಲ್ಲವೂ ಕೂಡ ನಾವು ಟಿ ಶರ್ಟ್ಗಳ ಮೇಲೆ ಹಾಕ್ಕೊಂಡು ಪಬ್ಲಿಕ್ಗೆ ಪಾಂಪ್ಲೆಟ್ಸ್ ನಾವೆಲ್ಲ ಹಂಚಿಬಿಟ್ಟಿದ್ದೀವಿ. ಇದು ಅವ್ರು ತಡ್ಕೊಳಕ್ಕಾಗ್ತಿಲ್ಲ, ಆ ದೃಷ್ಟಿಯಿಂದ ತಾತ್ಕಾಲಿಕವಾಗಿ ತಡೆ ಮಾಡಿದ್ದಾರೆ. ಸಂಪೂರ್ಣವಾಗಿ ಮೆಟ್ರೋ ಕಡಿಮೆ ಮಾಡಬೇಕು. ಯಾರು ಓಡಾಡ್ತಾರೆ ಮೆಟ್ರೋದಲ್ಲಿ? ಯಾವೊಬ್ಬ ಸಾಹುಕಾರ ಬೆಂದಲ್ಲಿ ಹೋಗ್ತಾನೆ, ಕಾರಲ್ಲಿ ಹೋಗ್ತಾರೆ, 2 ವೀಲರಲ್ಲಿ ಹೋಗ್ತಾರೆ. ಇವತ್ತು ಜನಸಾಮಾನ್ಯರು ಮತ್ತು ಇವತ್ತು ಸ್ಟೂಡೆಂಟ್ಗಳು ಇವತ್ತು ಮೆಟ್ರೋ ಯೂಸ್ ಮಾಡ್ತಿರ್ಬೇಕಾದ್ರೆ ನೀವು ಏಕಾಏಕಿ 100, 200 ರೂಪಾಯಿ, 300 ರೂಪಾಯಿ ಜಾಸ್ತಿ ಆಗೋಯ್ತು ಅಂತಂದರೆ ಅದೆಲ್ಲಿ ಬದುಕಬೇಕು ಮನುಷ್ಯ? ಇದು ನಮ್ಮ ಪಾಯಿಂಟ್, ಇದು ನಮ್ಮ ಹೋರಾಟ ಮಾಡಿದ್ದು. ನಾವು ನಮ್ಮ ಸ್ವಾರ್ಥಕ್ಕೆ ಹೋರಾಟ ಮಾಡಿಲ್ಲ. ಇದ್ರ ಬಗ್ಗೆ ನೀವು ಅರೆಸ್ಟ್ ಮಾಡೋರ ಮಾಡಿ ಜೈಲಿಗೆ ಹಾಕಿ, ನಾವು ಯಾವುದಕ್ಕೂ ಎದುರಲ್ಲ, ಜಗ್ಗಲ್ಲ. ಇವಾಗ ಬೆಂಗಳೂರಲ್ಲಿರುವಂಥ ಮೂಲಭೂತ ಸಮಸ್ಯೆಗಳಿದೆ. ಈಗ GB ಎಲೆಕ್ಷನ್ಸ್ ಇದೆ. ನೀವು ಬೆಂಗಳೂರು ದಕ್ಷಿಣ BJP ಸಂಘಟನಾತ್ಮಕ ಜಿಲ್ಲೆಯ ಅಧ್ಯಕ್ಷರಿದ್ದೀರಾ. ನಿಮ್ಮ ಸಂಘಟನೆಯ ದೃಷ್ಟಿಯಿಂದ ಯಾವುದೆಲ್ಲ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೀರಾ ಅಂತ? ಅಲ್ಲ, ಇವಾಗ ನೋಡಿ, ನಾವು ಮೊದಲೇ ಆದ್ಯತೆಯನ್ನು ಕೊಡ್ತಾ ಇರೋದು 5 ಕಾರ್ಪೊರೇಷನ್ ಬೇಕಾಗಿಲ್ಲ ನಮಗೆ. ಗ್ರೇಟರ್ ಡೆಲ್ಲಿ ಮಾಡಿದ್ರಿ, ಡೆಲ್ಲಿ ಮುನ್ಸಿಪಲ್ ಕೌನ್ಸಿಲ್ DMC, ಅಲ್ಲೇನಾಯ್ತು? ಇವತ್ತು ಆರ್ಥಿಕವಾಗಿ ಅಸಮತೋಲನೆ ಆಗಿತ್ತು. ಬಾಂಬೆ ಮುನ್ಸಿಪಲ್ ಕೌನ್ಸಿಲ್ 3 ಬಾಂಬೆ, ಗ್ರೇಟರ್ ಬಾಂಬೆ ಮಾಡಿದ್ರಿ, ಗ್ರೇಟರ್ ಹೈದರಾಬಾದ್ ಮಾಡಿದ್ರಿ. ಎಲ್ಲ ಒಂದು ಕಡೆ ಏನಾಗ್ತಿದೆ ಪರಿಸ್ಥಿತಿ ಅಂತಂದರೆ, ಇವತ್ತು 73, 74 ಅಮೆಂಡ್ಮೆಂಟ್ ಪ್ರಕಾರ ಸ್ವತಂತ್ರವಾಗಿ ಕಾರ್ಪೊರೇಟ್ರದ್ದು ಏನು ಮಹಾನಗರ ಪಾಲಿಕೆ ಸ್ವತಂತ್ರ ಇರಬೇಕು. ಕೇಂದ್ರದಲ್ಲಿ ಕೇಂದ್ರದಲ್ಲಿ ಪಾರ್ಲಿಮೆಂಟ್ ಇರುತ್ತೆ, ರಾಜ್ಯದಲ್ಲಿ ವಿಧಾನಸಭೆ ಇರ್ತದೆ ಸರ್ಕಾರ. ಅದೇ ನಮ್ಗೆ ಹಳ್ಳಿ ಕಡೆ ಹೋದ ಪಂಚಾಯತಿಗೆ ಆಗಲಿ, ಪಟ್ಟಣ ಪಂಚಾಯತಿ ಆಗಲಿ, BBMP ಆಗಲಿ, ಅದು ಸ್ವತಂತ್ರವಾಗಿರಬೇಕು ಹೊರತು ಅದ್ರ ಮೇಲೆ ಒಂದು ಗ್ರೇಟರ್ ಬೆಂಗಳೂರು ಅಂತ ಮಾಡಿ ನೀವು ಅಧ್ಯಕ್ಷರಾಗ್ಬಿಡ್ತು ಅಂತಂದರೆ ಅವ್ರಿಗೆ ಎಲ್ಲಿ ಸಿಗುತ್ತೆ? ಏನು ಹೇಳ್ತಾರೆ? ಅಮೆಂಡ್ಮೆಂಟ್ ರಾಹುಲ್ ಗಾಂಧಿಯವರೇ ಮಾಡಿದ್ದಲ್ವಾ, ರಾಜೀವ್ ಗಾಂಧಿಯವರೇ ಮಾಡಿದ್ದಲ್ವಾ ಕಾನೂನು? 73, 74 ಅಮೆಂಡ್ಮೆಂಟ್ ಮಾಡಿದ್ರಲ್ಲ. ನೀವು ಸಂವಿಧಾನನೇ ಬದಲಾವಣೆ ಮಾಡಿಸ್ಬಿಟ್ಟು, ಸಂವಿಧಾನವನ್ನೇ ನೀವು ಚೇಂಜ್ ಮಾಡಿಬಿಟ್ಟು ನೀವು ಹೋಗಿ ನಾವು ಮಾಡ್ತೀವಿ ಅಂತಂದು ಅಂದ್ಬಿಟ್ರೆ, ಇದು ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಮಾಡ್ತಾ ಇರೋದು. ಆನೇಕಲ್ ತನಕ, ರಾಮನಗರ ಬಾರ್ಡ್ರ್ ತನಕ ನೀವೆಲ್ಲದನ್ನು ಕೂಡ SK ತಗೊಂಡು ಗ್ರೇಟರ್ ಬೆಂಗಳೂರು ಮಾಡಿ, ರೇಟನ್ನು ಜಾಸ್ತಿ ಮಾಡಿ, ಇದೆಲ್ಲ ಮಾಡಬೇಕು ಅಂದರೆ ಇದರಿಂದ ಬೇರೆ ಇದ್ದಾರೆ. ಒಂದು ಕರಾಳ ಇದೆ, ಕರಾಳ ಮುಖ ಇಟ್ಕೊಂಡಿದ್ದಾರೆ. ಇವತ್ತು ನಮ್ಮ ಜನಗಳಿಗೆ ಹೆಂಗೆ ಕೇಳ್ತಿದ್ದಾರೆ? ಮಹಾನಗರ ಪಾಲಿಕೆ ಒಂದಿರಬೇಕು, ಕನ್ನಡಿಗರು ಅವಕಾಶ ಸಿಗುತ್ತೆ ಮೇಯರ್ ಆಗೋದಕ್ಕೆ. ನೀವು 5 ಭಾಗ ಮಾಡ್ತು ಅಂತಂದರೆ ಇವತ್ತು ಸೆಂಟ್ರಲ್ ಕನ್ನಡಿಗರು ಅವಕಾಶನೇ ಇಲ್ಲ ಸರ್ ಮಾಡೋದಕ್ಕೆ. ಯಾರೋ ಮೈನಾರಿಟಿ ಮಾಡ್ತೀರಾ? ಪುಲಕೇಶಿ ನಗರ, ಶಿವಾಜಿ ನಗರ, ಚಿಕ್ಕಪೇಟೆ ಸೇರ್ಕೊಂಡು ಸೆಂಟ್ರಲ್ ಮಾಡೋಕ್ಕೆ ಹೋಗ್ತೀರಾ? ವೆಸ್ಟ್ ಕಾರ್ಪೊರೇಷನ್ ಮಾಡಿದ್ದೀರಾ? ರೆವಿನ್ಯೂ ಜಾಸ್ತಿ ಇದೆ, ಸೌತ್ ರೆವಿನ್ಯೂ ಜಾಸ್ತಿ ಇದೆ. ಈಸ್ಟಲ್ಲಿ ನೀವು 50 ಪಾಲಿಕೆ ಮಾಡಿದ್ದೀರಾ, ಅಲ್ಲಿ 114 ಮಾಡಿದ್ದೀರಾ. ಈ ದೃಷ್ಟಿಯಿಂದ ಎಲ್ಲೋ ಒಂದು ಕಡೆ ಸಮರ್ಪಕವಾಗಿ ಇಲ್ಲ. ನಿಮ್ಮ ಒಂದು ಈಗ GB ಎಲೆಕ್ಷನ್ ಮಾಡಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ, ಜನವರಿ 30 ಆಗಲೇಬೇಕು. ಹಾಗಿದ್ದಾಗ ಈಗ ಎಲೆಕ್ಷನ್ ಆಗುತ್ತೆ, ನೀವು ಇದಕ್ಕೆ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀರಾ? ಜೂನ್ ಒಳಗಡೆ ಮಾಡಬೇಕು ಅಂತ ಹೇಳಿದ್ದಾರೆ. ಜೂನ್ 30 ನಾವು ರೆಡಿ ಇದ್ದೀವಿ. BJP ಅವ್ರು ಏನೇ ಮಾಡಿದ್ರು ಕೂಡ ನಾವು ಇವತ್ತು ನಮ್ಮ ಎಲ್ಲ ನಾಯಕರುಗಳು, ರಾಷ್ಟ್ರೀಯ ನಾಯಕರುಗಳು ಇವತ್ತು ಇನ್ಚಾರ್ಜ್ ಆಗಿ ಎಲ್ಲ ಕೆಲಸ ಮಾಡ್ತಾರೆ. ಇವತ್ತು ನಾವು 5ಕ್ಕೆ 5 ಗೆಲ್ಲಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಆ ದೃಷ್ಟಿ ನಮ್ಮ ಮೊದಲ ಆದ್ಯತೆ 1 ಮಾಡಬೇಕಾಗಿತ್ತು.
ಅಡ್ಮಿನಿಸ್ಟ್ರೇಟ್ರು 5 ಮಾಡಿ. ಮುಖ್ಯಮಂತ್ರಿಗಳು 7 ಕೋಟಿಗೆ ನೀವು ಇಬ್ಬಿಬ್ಬರು ಮುಖ್ಯಮಂತ್ರಿ ಮಾಡ್ತೀರಾ, ಒಂದೇ ಮುಖ್ಯಮಂತ್ರಿ ಎಲ್ಲ ಮಾಡೋದು? ಎಲ್ಲೋ ಒಂದು ಕಡೆಯಿಂದ ಹೊಡೆದಾಕಬೇಕು. ಕಾರ್ಪೊರೇಷನ್ ಮಾಡಿದ್ದೀರಾ, ಆ ದೃಷ್ಟಿ ನಾವು ಇದಕ್ಕೇನು ಸ್ವಾಗತ ಮಾಡೋಕ್ಕೆ ಹೋಗಲ್ಲ. ಆದರೆ ನೀವು 5 ಮಾಡ್ತೀರಾ, 10 ಮಾಡ್ತೀರಾ, ಆದರೆ ನಾವು ಚುನಾವಣೆಗೆ BJP ರೆಡಿ ಇದೆ. ಎಲ್ಲ MLAಗಳು ನಾವುಗಳು ಎಲ್ಲ ಸೇರ್ಕೊಂಡು ಇವು ಹೆಂಗೆ ಗೆಲ್ಲಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಜನ ಒಬ್ಬರು ಬೆಂಗಳೂರಿನಲ್ಲಿ ಸಪೋರ್ಟ್ ಮಾಡ್ತಿಲ್ಲ. ಸರ್, ಬೆಂಗಳೂರಿನ ಜನರ ಹತ್ರ ನಾವು ಕೇಳಿದ್ರೆ ಸಮಸ್ಯೆಗಳ ಮೂಲ ಅಂದರೆ ಹೆಚ್ಚಿನವರು ಹೇಳುವಂಥ ಸಮಸ್ಯೆಗಳು, ಒಂದು ಕಸದ ಸಮಸ್ಯೆ, ಇನ್ನೊಂದು ಟ್ರಾಫಿಕ್ ಜಾಮ್, ಮತ್ತೊಂದು ನೀರಿನ ಸಮಸ್ಯೆಗಳು ಕೆಲವು ಭಾಗಗಳಲ್ಲಿ. ಜಯನಗರದಲ್ಲಿ ನೀವು ಜಯನಗರ JP ನಗರ ಪ್ರದೇಶ ಅಂದರೆ ಜಯನಗರ MLA, ಈ ಕ್ಷೇತ್ರದ ಈ ಸಮಸ್ಯೆಗಳಿಗೆ ನೀವು ಯಾವ ರೀತಿ ಸ್ಪಂದನೆ ಮಾಡ್ತಾ ಇದ್ದೀರಿ? ಅಲ್ಲ ನೋಡಿ, ಇವಾಗ ಒಂದು ಸರ್ಕಾರ ಇವತ್ತು ಜನಗಳಿಗೋಸ್ಕರ ನೀವೇನು ಮಾಡಿ, ನಾನು ಜನಗಳಿಗೋಸ್ಕರ ನಾನು 5 ಕೊಟ್ಬಿಟ್ಟಿದ್ದೀವಿ ನಾವು ಅಂತ ಹೇಳೋದು, ಗ್ಯಾರಂಟಿ ಕೊಡ್ತೀರ ಅಂತ. ಜನ ಗ್ಯಾರಂಟಿ ಕೇಳ್ತಿಲ್ಲ. ಮೂಲಭೂತ ಸೌಲಭ್ಯಗಳನ್ನ ಕೊಡಬೇಕು ಅಂತ. ಮೂಲಭೂತ ಸೌಲಭ್ಯಗಳನ್ನ ನೀವು ಕೊಡಬೇಕು ಅಂದಾಗ ಹಾಲಿನ ರೇಟ್ ಜಾಸ್ತಿ ಮಾಡಿದ್ರಿ, ನೀರಿನ ರೇಟ್ ಜಾಸ್ತಿ ಮಾಡ್ತಾಯಿದ್ದಾರೆ. ಇವಾಗ ಸಾರಿಗೆದು ಇವತ್ತು ಜಾಸ್ತಿ ಮಾಡಬೇಕು ಅಂತ ಹೊರಟಿದ್ದೀರಾ. ಇವತ್ತು ಮೆಟ್ರೋ ರೇಟ್ ಜಾಸ್ತಿ ಮಾಡಿದ್ದೀರಾ, ತರಕಾರಿ ರೇಟ್ಗಳು ಜಾಸ್ತಿ ಆಗಿದೆ. ಎಲ್ಲೋ ಒಂದು ಕಡೆ ಈ ಸರ್ಕಾರ ಬೆಂಗಳೂರು ಮಹಾನಗರಕ್ಕೆ ಇವತ್ತು ಯಾವುದೇ ಕಾರಣಕ್ಕೂ ಸಪೋರ್ಟನ್ನು ಮಾಡ್ತಾ ಇಲ್ಲ. ಈ ಜನಗಳು ಯಾವುದೇ ಜನಗಳು ಕೇಳ್ಕೊಂಬನ್ನಿ, ನೀವು ಒಂದು ವರ್ಗದ ಜನಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರ ಹೊರತು, ಇವತ್ತು ಯಾರು ಇವತ್ತು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದ್ದಾರೆ, ಬೇರೆ ಬೇರೆ ಇದ್ದಾರೆ, ಎಲ್ಲವನ್ನೂ ಕೂಡ ನೀವು ಯಾವುದೇ ಪ್ರಮೋಟ್ ಮಾಡೋದಿಲ್ಲ. ಬಿ ಖಾತೆಯಿಂದ ಎ ಖಾತೆ ಮಾಡಬೇಕು ಅಂತ ಹೊರಟಿದ್ದೀರಾ. ಎಲ್ಲಿ ನಮ್ಗೆ ಆನ್ಸರ್ ಮಾಡಲಿ? ಬಿ ಖಾತೆಯಿಂದ ಎ ಖಾತೆ ಮಾಡಿಬಿಡಿ. ಎ ಖಾತೆ ನೀವು ಮಾಡ್ತೀರಾ, ಬಿಲ್ಡಿಂಗ್ಗಳು ಏನು ಮಾಡ್ತೀರಾ? ಡಿವಿಷನ್ ಬಿಲ್ಡಿಂಗ್ಗಳು ಏನು ಮಾಡ್ತೀರಾ? 30-40 ಸೈಟು 40 ಸೈಟ್ ಹಂಗೆ ನೀವು ನಿವೇಶನ ಅಪ್ಗ್ರೇಡ್ ಮಾಡಿಕೊಡ್ತೀವಿ ಅಂದರು. ನಿವೇಶನದಲ್ಲಿ ಕಟ್ಟಿರೋವಂಥ ಏನು ಬಿಲ್ಡಿಂಗ್ಗಳು ಅದು ಬಿ ಆಗೇ ಇರುತ್ತೆ. ಅದು ಹೇಳ್ತೀರಾ, ಅದು ಸುಪ್ರೀಂ ಕೋರ್ಟ್ ಆದೇಶ ಇದೆ ಮಾಡೋಕ್ಕಾಗಲ್ಲ ಅಂತ. ಪ್ಯಾಂಟ್ ಹಾಕ್ಕೊತೀವಿ, ಶರ್ಟ್ ಹಾಕಲ್ಲ, ಶರ್ಟ್ ಹಾಕ್ಕೊತೀವಿ, ಪ್ಯಾಂಟ್ ಹಾಕಲ್ಲ. ಈ ಪರಿಸ್ಥಿತಿ ಸರ್ಕಾರ ಇವತ್ತು ಎಲ್ಲೋ ಒಂದು ಕಡೆ ಜನ ಅಸಹಾಯಕರಾಗ್ಬಿಟ್ಟಿದ್ದಾರೆ ಸರ್. ಆಚೆ ಬಂದರೆ ಆಕ್ಸಿಡೆಂಟ್ಗಳಾಗುವಂಥದ್ದು, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ, ಕ್ರೈಮ್ ಜಾಸ್ತಿ ಇದೆ, ಡ್ರಗ್ಸ್ ಜಾಸ್ತಿ ಇದೆ, ಕಳ್ತನಗಳು ಜಾಸ್ತಿ, ಕೊಲೆಗಳು ಜಾಸ್ತಿ ಇದೆ. ಹೂ ಇಸ್ ದ ರೆಸ್ಪಾನ್ಸಿಬಲ್? ನಾಗರಿಕ ಮಹಿಳೆಯರಿಗೆ ಇವತ್ತು ಭದ್ರತೆ ಇಲ್ಲ. ಯಾವುದೇ ಎಲ್ಲರೂ CC ಕ್ಯಾಮ್ರಾದಲ್ಲಿ ಸರಿಯಾಗಿ ವರ್ಕ್ ಆಗ್ತಿಲ್ಲ. ಹಳೆ ಹಾಕಿ CC ವರ್ಕ್ ಆಗ್ತಿಲ್ಲ. ಇವತ್ತು ಯಾವುದೇ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರುಗಳು ಇವತ್ತು ಸರಿಯಾಗಿ ಕೆಲಸವನ್ನು ಮಾಡ್ತಿಲ್ಲ. ಬರೀ ಅಬ್ಗಾರಿಗಳಿಗೆ 1ಕ್ಕೆ 10ರಷ್ಟು ಬಾರ್ಗಳು ನೀವು ಕೊಟ್ಬಿಟ್ಟಿದ್ದೀರಾ. ಕುಡಿಯೋ ನೀರು ಸಮಸ್ಯೆ ಇದೆ, ಬಾರ್ಗಳ ಬಗ್ಗೆ ಜಾಸ್ತಿ ಮಾಡಿದ್ದೀರಾ. ಹೋರಾಟವನ್ನು ಮಾಡಿದ್ದೀವಿ. ವಾಲ್ಮೀಕಿ ಹಣ ಇವತ್ತು ಬೆಂಗಳೂರು ನಗರಕ್ಕೂ ವಾಲ್ಮೀಕಿ ಹಣ ಬರುತ್ತೆ, ತಿಂದಿದ್ದೀರಾ ಅದನ್ನ. ಒಬ್ಬ ಮಂತ್ರಿ ಜೈಲಿಗೆ ಹೋಗಿದ್ದಾನೆ, ರಿಸೈನ್ ಮಾಡ್ದ, ಜೈಲಿಗೆ ಹೋದ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಸರಿಯಾಗಿ ಸಿಗ್ತಿಲ್ಲ. ಒಂಟಿ ಮನೆ ಏನು ಬೆಂಗಳೂರಿನಾಗ ಒಂಟಿ ಮನೆ ಕೊಡ್ತಾರೆ, ಅದಿಲ್ಲ. ಬರೀ ಪೇಪರ್ ಅಡ್ವರ್ಟೈಸ್ಮೆಂಟ್ ಮಾಡಿ ನುಡಿದಂತೆ ನಡೆದಿದ್ದೀವಿ ಅಂತ ಮಾಡಬೇಕಾದ್ರೆ ಒಬ್ಬ ಮನುಷ್ಯ ಈ ಸರ್ಕಾರ ಇಷ್ಟು ಒಳ್ಳೆಯದಾಗಿದೆ ಅಂತ ಹೇಳಿಸ್ಬಿಡಿ ಒಂದು ರೋಡಲ್ಲಿ. ಸರ್, ಈಗ ಸರ್ಕಾರಗಳು ವಿಫಲವಾದಾಗ ವಿಪಕ್ಷಗಳ ಜವಾಬ್ದಾರಿ ಸರ್ಕಾರನೇ ಕ್ವೆಶ್ಚನ್ ಮಾಡುವಂಥದ್ದು, ಹೋರಾಟ ಮಾಡುವಂಥದ್ದು. ನಿಮ್ಗೆ ಅನಿಸ್ತಾ ಇದೆ ನೀವು BJP ಒಂದು ಟೀಮ್ ಆಗಿ ಈ ಒಂದು ಹೋರಾಟಗಳಲ್ಲಿ ಸಕ್ಸಸ್ ಆಗಿದೆ? ಯಾಕಂದರೆ ಜನಗಳು BJP ವಿರುದ್ಧನೂ ಕೆಲವೊಂದು ಸಲ ಹಲವಾರು ಟೀಕೆಗಳು ಬರ್ತಾ ಇದೆ. ನಿಮ್ಮ ಒಳ ಜಗಳಗಳಿರ್ಬೋದು, ಜನರ ಕಷ್ಟಗಳನ್ನು ನೀವು ಕೇಳ್ತಾ ಇಲ್ಲ. ಸರ್ಕಾರ ಯಾವಾಗ ವಿಫಲ ಆಗತ್ತೆ, ವಿಪಕ್ಷಗಳು ಅದನ್ನು ಕೇಳಬೇಕು ಅಂತ. ಒಂದು ಹೇಳಬೇಕು ಅಂದರೆ, ಇತ್ತೀಚಿನ ದಿನಗಳಲ್ಲಿ ಇವತ್ತು ಪಕ್ಷ ಅಂದರೆ ಶಾಸಕರೆಲ್ಲ ಒಂದಾಗಿ ಇವತ್ತು ಇದನ್ನು ನಾವು ಹೋರಾಟವನ್ನು ಮಾಡ್ತಿದ್ದೀವಿ. ಹೋರಾಟ ಮಾಡೋದಕ್ಕೆ ನಾಗೇಂದ್ರ ಅವರು ರಿಸೈನ್ ಮಾಡಿದ್ದು. ಹೋರಾಟ ಮಾಡಿದ್ದಕ್ಕೋಸ್ಕರ ವಾಲ್ಮೀಕಿ ಹಣ ದುರುಪಯೋಗ ಆಯಿತು ನೋಡಿ. ಒಬ್ಬ ಮನುಷ್ಯ ಸರ್ಕಾರದ ಹಣ ತಗೊಂಡೋಗಿ ಬಾರ್ಗಳಿಗೆ ಅಕೌಂಟ್ ಹಾಕ್ಕೊಂಡು ಅದರ ದುಡ್ಡು ಬ್ಲ್ಯಾಕ್ ಮಾಡ್ಕೊಂಡು ಬಳ್ಳಾರಿ ಚುನಾವಣೆ ಮಾಡಬೇಕು ಅಂದರೆ ಎಂಥ ವಿಪರ್ಯಾಸ ಇದು. ಮುಖ್ಯಮಂತ್ರಿ ಹೇಳ್ತಾರೆ 89 ಹೋಯ್ತು ಆಚೆ. ಸರ್ಕಾರಿ ಟ್ರೆಸರಿಯಿಂದ ದುಡ್ಡು ಯಾಕೆ ಆಚೆ ಹೋಯ್ತು ಅದನ್ನು ಕೇಳಬೇಕಲ್ಲ, ಜನ ಕೇಳಬೇಕಲ್ಲ. BJP 40% ಅಂತ ಹೇಳಿದ್ರು, ಯಾವುದೋ ಒಂದು ಆಧಾರ ಬಂದಿಲ್ಲ. ಅವಾಗ ಅಪಪ್ರಚಾರ ಮಾಡಿದ್ರು. ಇವಾಗ ಅಬ್ಗಾರಿ ಸಚಿವರು ಸಿಕ್ಕಾಕ್ಕೊಂಡಿದ್ದಾರೆ, ಅಬ್ಗಾರಿ ಮಂತ್ರಿಗಳು ಏನೇನಿದೆ ಎಲ್ಲ ಟ್ರಾನ್ಸ್ಫರ್ಗಳು ದಂಧೆಗಳು ಮಾಡ್ಕೊಂಡಿದ್ದಾರೆ. ಎಲ್ಲವೂ ಕೂಡ ಇವತ್ತು ಯಾವುದೇ ಇಲಾಖೆಯಲ್ಲಿ ಪೊಲೀಸಲ್ಲಿ ಭ್ರಷ್ಟ ಆಗಿದ್ದಾರೆ.
ಸರ್ಕಲ್ ಇನ್ಸ್ಪೆಕ್ಟ್ರು, ACP, DCP ಸೀಟುಗಳು ಎಲ್ಲ ಮಾರಾಟ ಆಗ್ತಿದೆ. AC ಗಳು, DC ಗಳು ಮಾರಾಟ ಮಾಡ್ಕೊಂಡಿದ್ದಾರೆ. ಎಲ್ಲವೂ ಕೂಡ ಈ ಸರ್ಕಾರದಲ್ಲಿ ಲಂಚದ ಮಯ ಆಗ್ಬಿಟ್ಟಿದೆ. ಬಿಜೆಪಿ ಇದಕ್ಕೂ ಯಾವ ರೀತಿ ಹೋರಾಟ ಮಾಡ್ತು ಸರ್? ಈಗ ನೀವು ಎಲಿಗೇಷನ್ಸ್ ಮಾಡ್ತಾ ಇದ್ದೀರಾ, ಎಲಿಗೇಷನ್ಸ್ಗೆ ಅಷ್ಟೇ ಸೀಮಿತವಾಗ್ತಾ ಇದೆಯಾ ಬಿಜೆಪಿ, ಅಥವಾ ಇದನ್ನ ಸರ್ಕಾರವನ್ನ ಈ ಒಂದು ಯಾವುದು ಈ ಸರ್ಕಾರ ಮಾಡ್ತಾ ಇರುವಂತ ತಪ್ಪುಗಳನ್ನ ಸರಿ ಮಾಡಿಕೊಳ್ಳುವಲ್ಲಿ ನಿಮ್ಮ ಕೊಡುಗೆ ಏನಿದೆ? ಅಲ್ಲ, ಈಗ ನೋಡಿ, ಇದೊಂದು ಬಂಡ ಸರ್ಕಾರ. ಎಮ್ಮೆ ಶರ್ಮ ದಪ್ಪ ಅಂದಂಗೆ ಬಂಡ ಸರ್ಕಾರ. ನೀವೇನೇ ಮಾಡಿದ್ರೆ ಮಾಡೋದೇ ಹಿಂಗೆ ಅಂತ. ಇವತ್ತು ಏಕಾಏಕಿ ಎಷ್ಟೇ ಒಂದು ಹೋರಾಟವನ್ನು ಮಾಡಿದ್ರು ಕೂಡ ನಿರ್ಣಯ ತೊಗೊಂಬರ್ತಾ ಇರೋದು, ದ್ವೇಷದ ಭಾಷಣ ಮಸೂದೆಯನ್ನು ತೊಗೊಂಬಂದಂಥ ಕೆಲಸಗಳು ಮಾಡ್ತಾ ಇರೋದು, ಸದನದಲ್ಲಿ ಚರ್ಚೆ ಆಗದಲ್ಲೇ ಬಿಲ್ ಪಾಸ್ ಮಾಡುವಂಥ ಕೆಲಸವನ್ನು ಮಾಡ್ಕೊತಾ ಇರೋದು, ಮತ್ತು ಸ್ವಲ್ಪ ಈ ಸರ್ಕಾರಕ್ಕೆ ಕಂಟ್ರೋಲ್ ಮಾಡಬೇಕು ಅಂತಂದರೆ ಎಲ್ಲ ಮಂತ್ರಿಗಳನ್ನ ಕಂಟ್ರೋಲ್ ತಗೋಬೇಕು ಅಂತ. ಅಲ್ಲ, ಹಳೆ ಸಿದ್ದರಾಮಯ್ಯ ಅಲ್ಲ, ಅವರು 2008ರಲ್ಲಿ ಏನು CM ಆಗಿದ್ದರು, ಅಲ್ಲದೆ ಇವತ್ತಿನ CM ಅಲ್ಲ. ಅವರೇ ಸ್ವತಃ ಮುಡಾದಲ್ಲಿ ಕರಪ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. ಮುಖ್ಯಮಂತ್ರಿಗಳ ಮಗನ ಕೈವಾಡ ಎಲ್ಲ ಕಡೆ ಅಂತ TV ಬರ್ತಾ ಇದೆ, ಎಲ್ಲ ಕಡೆ ಬರ್ತಾ ಇದೆ. ಯಾವ ಹೇಳ್ತಾ ಇರೋದು, ನೀವು 136 ಸೀಟ್ ತಗೊಂಡ್ಮೇಲೆ ಜನಗಳಿಗೆ ಏನಾರ ಒಂದು ಡೆವಲಪ್ಮೆಂಟ್ ಮಾಡಿದ್ದೀರಾ? ರಾಜ್ಯದಲ್ಲಿ ಇವತ್ತು ಕಬ್ಬು ಬೆಳೆಗಾರರ ಬಗ್ಗೆ ಹೋರಾಟ, ರೈತರ ಆತ್ಮಹತ್ಯೆ ಪ್ರಕರಣಗಳು, ಬರೀ ಬೆಂಗಳೂರು ಅಂದಲ್ಲ, ಬೆಂಗಳೂರು ಆಚೆ ಕಡೆ ನೋಡಿಕೊಂಡ್ರು ಕೂಡ ಇವತ್ತು ಯಾವುದೇ ಕಾರಣಕ್ಕೂ ಜನ ಇವತ್ತು ಸಾಕಪ್ಪ ಸಾಕು ಈ ಸವಾಸ ಅಂತ ಪರಿಸ್ಥಿತಿ ಆಗಿದೆ ಸರ್. ಇವತ್ತು ನಾನೊಬ್ಬ ಶಾಸಕನಾಗಿ ಏನೋ ಅನೇಕ ಕನಸುಗಳನ್ನ ಕಟ್ಕೊಂಡು ನಾನು ಶಾಸಕ ಕಾರ್ಪೊರೇಟರ್ 3 ಟೈಮ್ ಆಗಿದೆ, ಅನುಭವ ಇತ್ತು. ಅವ್ರು ಶಾಸಕನಾದ್ಮೇಲೆ ಏನೋ ಒಂದು ಕೆಲಸ ಮಾಡಿಸ್ಬೇಕು ಅಂತ ಹೋದರೆ ನೀವು ಗ್ರಾಂಟೇ ಇಲ್ಲ ಅಂತ ಬಂದ್ಬಿಟ್ರೆ, ಗ್ರಾಂಟ್ ಕೂಡ ಇಲ್ಲ ಅಂತಂದರೆ ಇವಾಗ ಏನೋ ಕನಸಿಗೆ ಕಟ್ಟಿದ್ವಲ್ಲ, ಅದೆಲ್ಲ ಹೊಸ MLAಗಳು ಇಷ್ಟೆಲ್ಲ ಇರೋದು ಅಂತ ಬರೋ ಪರಿಸ್ಥಿತಿ ಆಯಿತು. DK ಶಿವಕುಮಾರ್ ಅವರಿಗೆ ನಾನು 8 ಲೆಟ್ರ್ ಕೊಟ್ಟೆ ಸರ್. 8 ಲೆಟ್ರು, ಒಂದಲ್ಲ ಎರಡಲ್ಲ. ಜಯನಗರಕ್ಕೆ ಬಂದು ಇನ್ಸ್ಪೆಕ್ಷನ್ ಮಾಡಿ, ಒಂದು 2-3 ಸ್ಥಳಗಳನ್ನ ಇನ್ಸ್ಪೆಕ್ಷನ್ ಮಾಡಿ, 2 ವರ್ಷದಿಂದ 8-10 ಲೆಟ್ರ್ ಕೊಟ್ಟೆ. ಅಸೆಂಬ್ಲಿನಲ್ಲಿ ರೆಕಾರ್ಡ್ ಇದೆ ಅವ್ರದ್ದು. ನಾನು ಮುಂದೆ ವಾರ ಬಂದ್ಬಿಡ್ತೀನಿ ಜಯನಗರಕ್ಕೆ ಅಂತ ರೆಕಾರ್ಡ್ ಇದೆ, ಮಾತಾಡಿದ್ದು. ರಾಮಮೂರ್ತಿ ಅವರು ಹೇಳಿದ್ದಾರೆ ಅಂತ. ಒಂದು ಸರಿ 1 ಅವರ್ ಬಂದು ಹೋಗಿಲ್ವಲ್ಲ. ಜಯದರ ಫೋರ್ತ್ ಬ್ಲಾಕ್ ಕಾಂಪ್ಲೆಕ್ಸ್, ಅದ್ರ ಬಗ್ಗೆ ಇವತ್ತು ತೀರ್ಮಾನ ಮಾಡಬೇಕು, ಬಂದಬೇಕು. ನೀವು ಬಂದರೆ ಎಲ್ಲ ಅಧಿಕಾರಿ ಬರ್ತಾರೆ, ಇತ್ಯರ್ಥ ಆಗುತ್ತೆ ಅಂತ ಕೇಳಿದ್ವಿ. ಇದುವರೆಗೆ ಅವರು ಮೊನ್ನೆ ಕೇಳಿದೆ ಅಸೆಂಬ್ಲಿ, ಬರ್ತೀನಪ್ಪ ಮುಂದೆ ವಾರ ಅಂತಾರೆ ಹೊರತು, ಇದುವರೆಗೆ ಒಬ್ಬ ಜವಾಬ್ದಾರಿತ ಶಾಸಕ ಹೇಳದೆ ಬಂದಿಲ್ಲ ಅಂತಂದರೆ ಇನ್ನು ಪಬ್ಲಿಕ್ ಗತಿ ಏನಾಗಬೇಕು? ಇವಾಗ ಬೆಂಗಳೂರಿನ ಇನ್ನೊಂದು ದೊಡ್ಡ ಸಮಸ್ಯೆ ಅಕ್ರಮ ಬಾಂಗ್ಲಾದೇಶಿ ವಲಸಿಗರದ್ದು ಇದೆ. ಇದರ ಬಗ್ಗೆ ಬಿಜೆಪಿ ಹೋರಾಟ ಮಾಡಿದ್ದು ಅಷ್ಟೊಂದು ಕಾಣಿಸ್ತಾ ಇಲ್ಲ, ಯಾಕೆ ಅಂತ? ಇಲ್ಲ, ಈ ನೋಡಿ, ಅಕ್ರಮ ಬಾಂಗ್ಲಾದೇಶದ ಬಗ್ಗೆ ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳು ಹೋರಾಟವನ್ನು ಮಾಡಿದೆ. ಇವತ್ತು ಯಲಹಂಕದಲ್ಲಿ ಕೂಡ ದೊಡ್ಡ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಇವತ್ತು ಮಾಡಿದೆ. ಸೊ ನಾವು ಹೇಳ್ತಾ ಇರೋದೇನಂತಂದರೆ, ಇವತ್ತಿನ ಸಮಾಜದಲ್ಲಿ ಸ್ವಲ್ಪನಾರ ಒಂದು ಹೋಮ್ ಮಿನಿಸ್ಟ್ರಿಗೆ ಒಂದು ಸೇವೆಯನ್ನು ಮಾಡಬೇಕು ಅಂದರೆ, ಅಕ್ರಮವನ್ನು ತಡೆಗಟ್ಟಿ ಅಂದರೆ ನಾವು ತಡೆಗಟ್ಟೋದು ಕೇಂದ್ರ ಸರ್ಕಾರ ತಡೆಗಟ್ಟಬೇಕು. ಬಾಂಗ್ಲಾದಿಂದ ಬಂದುಬಿಟ್ಟಿದ್ದಾರೆ ಅಂತಂದರೆ ಬಂದಿದ್ದಾರೆ. ನೀವು ಬೆಂಗಳೂರಿನಲ್ಲಿ ಏನು ಮಾಡಿದ್ದೀರಾ? ಕರ್ನಾಟಕದಲ್ಲಿ ಕಾಫಿ ಬೆಳೆಗಾರರ ಹತ್ರ ಎಲ್ಲ ಕಡೆ ಅಕ್ರಮ ಬೆಂಬಲ ಇವರೇ, ಚೆಕ್ ಮಾಡಿ ನೀವು. ಅದು ಇವ್ರ ಡ್ಯೂಟಿ. ಅದು ಇವತ್ತು ಒಂದಲ್ಲ ಒಂದು, ಇವತ್ತು ನಿಜವಾಗಲೂ ಕೂಡ ಒಂದು ಪ್ರಾಮಾಣಿಕತೆ ಇತ್ತು ಅಂತಂದರೆ ಅವರಿಗೆ, ಬಾಂಗ್ಲಾದಲ್ಲಿ ಇವತ್ತೇನು ನಮ್ಮನ್ನು ಸುಟ್ಟಾಕ್ತವ್ರಲ್ಲಿ ಹೊಡೆದಾಕ್ತಿದ್ದಾರೆ, ಅದು ಇರಬೇಕು ಅಂತಂದರೆ ಇವತ್ತು ರೋಹಿಂಗ್ಯಾಗಳು ಬೆಂಗಳೂರಿಗೆ ಬಂದಿದ್ದಾರೆ. ಎಲ್ಲ ಕಡೆ ಎಲ್ಲೆಲ್ಲಿ ಕೂತ್ಕೋಬೇಕು ಅಲ್ಲಿ ಕೂತ್ಕೊಂಡಿದ್ದಾರೆ. ಅವರೆಲ್ಲರೂ ನಾಗರಿಕರು ಕೂಡ ಕರ್ತವ್ಯ ಹೌದು, ನಮ್ಮ ಕರ್ತವ್ಯನೂ ಹೌದು. ದಯಮಾಡಿ ಇಂಟಿಮೇಷನ್ ಕೊಡಿ, ಎಲ್ಲಿದ್ದಾರೆ ಅವ್ರ ಆಗಲ್ಲ, ನಾವುಗಳು ಕೂಡ ಬರ್ತೀವಿ, ಹಿಡಿಯೋಣ, ಸಹಕಾರವನ್ನು ನೀವು ಕೊಡಿ ಅಂತ ನಾನು ಕೇಳ್ಕೊತೀನಿ. ಇವಾಗ ಮುಂದೆ ಬಜೆಟ್ ಹೋರಾಟವನ್ನು ನೀವು ಕೈಗೆತ್ತಿಕೊಳ್ತೀರಾ ಅಂತ? ಅಲ್ಲ, ಇವತ್ತು ನಾವು ನಿರೀಕ್ಷಣೆ ಮಾಡಿದ್ದು ಮುಖ್ಯಮಂತ್ರಿಗಳು ಒಳ್ಳೆ ಬಜೆಟ್ ಕೊಡ್ತಾರೆ ನಿರೀಕ್ಷಣೆ ಮಾಡಿದ್ವಿ. ಮೊನ್ನೆ ಕೂಡ ಹೇಳಿದ್ವಿ, ಬೆಂಗಳೂರು ನಗರಕ್ಕೆ ಯಡಿಯೂರಪ್ಪ ಅವ್ರು ಕೊಟ್ಟಂಗೆ ಬೆಂಗಳೂರು ನಗರಕ್ಕೆ ಏನಾರ ಒಂದು ಬಜೆಟನ್ನು ನೀವು ಕೊಡಿ ಅಂತ ನಾವು ಕೇಳಿದ್ದೀವಿ. ಒಳ್ಳೆ ಬಜೆಟ್ ಕೊಡಿ ಬೆಂಗಳೂರಿಗೆ, ಒಂದು 10,000 ಒಂದು 20,000 ಕೋಟಿಗಳನ್ನ ಬೆಂಗಳೂರು ಮಹಾನಗರಕ್ಕೆ ಕೊಡಿ ಅಂತ ಹೇಳಿದ್ವಿ. ಇಲ್ಲೇನಾಗಿದೆ, ಬೆಂಗಳೂರು ಮಹಾನಗರ ಬಂದಾಗ CM ತಲೆ ಹಾಕಲ್ಲ. ನಮ್ಮಲ್ಲಿ ಹೆಂಗೆ ನೀವು ಹೇಳಿದ್ರಿ ಏನೋ ಅದು ಇದು ಡಿಸ್ಪ್ಯೂಟ್ ಅಂತ ಹೇಳ್ತಿದ್ರಲ್ಲ, ನಮ್ಮಲ್ಲಿ ಇಲ್ಲ. ಅವರಲ್ಲಿ ಏನಾಗಿದೆ,
ಮುಖ್ಯಮಂತ್ರಿ ಸ್ಥಾನಕ್ಕೆ ಗಲಾಟೆಗಳಲ್ಲೇ ಇಬ್ಬರದು ಇದು ಹೋಗ್ಬಿಟ್ಟಿದೆ ಹೊರತು ಡೆಲ್ಲಿಗೆ ಹೋಗು ಬೆಂಗಳೂರಿಗೆ ಬಾ, ಡೆಲ್ಲಿಗೆ ಹೋಗು ಬೆಂಗಳೂರಿಗೆ ಬಾ. ಇದು ಬಿಟ್ಟರೆ ಬೆಂಗಳೂರು ಮಹಾನಗರಕ್ಕೆ ಸಪ್ರೇಟ್ ಸಿಸ್ಟಮೇ ಇರಬೇಕು ಸರ್. ಬೆಂಗಳೂರು ಮಹಾನಗರಕ್ಕೆ ಸಪ್ರೇಟ್ ಬಜೆಟ್ ಕೊಡಬೇಕು ಅವರು. ಇದು ರಾಜಧಾನಿ. ಇದು ಇವತ್ತು ಸಾವಿರಾರು ಜನ ಇವತ್ತು ಪ್ರವಾಸಿಗರು ಬರ್ತಾರೆ, ಸಾವಿರಾರು ಜನ ಇವತ್ತು ಇದು ಕಾಸ್ಮೋಪಾಲಿಟಿಕಲ್ ಸಿಟಿ ಆದಷ್ಟು ಬೆಂಗಳೂರು ಡೆವಲಪ್ ಆಗಿರಬೇಕು. ಪಕ್ಕ ಚೆನ್ನೈ ಚೆನ್ನಾಗಿದೆ, ಗ್ರೇಟರ್ ಹೈದರಾಬಾದ್ ಚೆನ್ನಾಗಿದೆ, ನಮ್ಮಲ್ಲಿ ಯಾಕೆ ಚೆನ್ನಾಗಿಲ್ಲ? ನಮ್ಮಲ್ಲಿ ಯಾಕೆ ಕಸ ಅಂತ ಮಾಫಿಯಾ ಇದೆ, ಅದು ಯಾಕೆ ತೆಗೆದಾಕ್ತಿಲ್ಲ ಇವರು? ಕಸದ ಬಗ್ಗೆ ಯಾಕೆ ಹೋರಾಟ ಮಾಡ್ತಿಲ್ಲ? ಇದು ನಾವು ಕೇಳ್ತಾ ಇರೋದು. ಇವತ್ತು ಬರೀ ಬಿ ಡಿ ಎನಲ್ಲಿ ಕೂತ್ಕೊಂಡು ಬಿ ಡಿ ಎನಲ್ಲಿ ಬೇರೆ ಬೇರೆ ಕೆಲಸ ಮಾಡೋದಲ್ಲ. ಬೆಂಗಳೂರು ಮಹಾನಗರದ ರಸ್ತೆಗಳು, ಬೆಂಗಳೂರು ಮಹಾನಗರದ ಕಸಗಳನ್ನ ಹೆಂಗೆ ಡೈವರ್ಟ್ ಮಾಡ್ತೀರಾ? ಹಿಂದೆ ಅಸೆಂಬ್ಲಿ ಹೇಳಿದ್ರು 4 ಕಡೆ 100 ಎಕರೆ ತೆಗೆದು ನಾವು ರೆಡಿ ಮಾಡ್ತೀವಿ, ವೇಸ್ಟ್ ಡೈವೇಸ್ಟ್ ನಾವೇ ಮಾಡಿ ದೊಡ್ಡ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಇದುವರೆಗೆ ಏನೂ ಮಾಡಿಲ್ಲ. 100 ಎಕರೆ ಜಾಗವನ್ನು ಡಿ ಸಿಗಳು ಗುರ್ಸೇ ಇಲ್ಲ. ಒಂದು ಕಡೆ ಮಾಡಿರ್ಬೋದು, ಗುರ್ಸಿದ್ರೆ ಬಿಟ್ಬಿಟ್ರೆ ಇನ್ನೆಲ್ಲ ಕಡೆ ಇಲ್ಲವೇ ಇಲ್ಲ. ಇದು ಸಮಸ್ಯೆ. ಇಲ್ಲಿ ಜನ ಸಹಕಾರ ಮಾಡ್ತಾರೆ, ಸಂಘ ಸಂಸ್ಥೆಯವರು ಸಹಕಾರ ಮಾಡ್ತಾರೆ, ವಿರೋಧ ಪಕ್ಷರು ಕೂಡ ಒಳ್ಳೆಯ ಕೆಲಸ ಮಾಡೋದಕ್ಕೆ ಸಹಕಾರವನ್ನು ಮಾಡ್ತಾರೆ. ಆದರೆ ಇವರಿಗೆ ಇಚ್ಛಾಶಕ್ತಿ ಇಲ್ಲ. ಈಗ ಜಿ ಬಿ ಎಲೆಕ್ಷನ್ಸ್ ಆದರೆ ನಿಮಗೆ ಎಷ್ಟು ಸೀಟ್ಸ್ ಗೆಲ್ಲುವಂಥ ಕಾನ್ಫಿಡೆನ್ಸ್ ನಿಮ್ಮ ಕ್ಷೇತ್ರದಲ್ಲಿ? ಸರ್ ನಮ್ಮಲ್ಲಿ 10 ವಾರ್ಡ್ಗಳಾಗಿದೆ ಸರ್. ನಾವು ಅದರಲ್ಲಿ 10ರಲ್ಲಿ 7 ನಾವು ಗೆಲ್ತೀವಿ. ನಾವು ಮೂರು ಮೈನಾರಿಟೀಸ್ ಇದೆ. ಅದು ಸರ್ ಬೆಂಗಳೂರು ದಕ್ಷಿಣ 72 ವಾರ್ಡ್ ಇದೆ. ಇದರಲ್ಲಿ ಈ ಸಲ ಅಧಿಕಾರಕ್ಕೆ ಬಿ ಜೆ ಪಿನೇ ಬರೋದು. ಬೆಂಗಳೂರು ವೆಸ್ಟು ಬಿ ಜೆ ಪಿನೇ ಬರುತ್ತೆ, ಬೆಂಗಳೂರು ನಾರ್ತು ಬಿ ಜೆ ಪಿನೇ ಬರುತ್ತೆ, ಬೆಂಗಳೂರು ಈಸ್ಟು ಬಿ ಜೆ ಪಿ. ಸೆಂಟ್ರಲ್ಲಿ ಗೆದ್ದೇ ಗೆಲ್ತೀವಿ, 50-50 ಇದೆ, ಗೆದ್ದೇ ಗೆಲ್ತೀವಿ ನಾವಲ್ಲಿ. ಆದರೆ ಈ ಸಲ ಬೆಂಗಳೂರು ಜನ ಮಾತ್ರ ಬಿ ಜೆ ಪಿಗೆ ಆಶೀರ್ವಾದ ಮಾಡಿದ್ದಾರೆ. ಸುಮಾರು 16 ಶಾಸಕರನ್ನ ಗೆಲ್ತಿದ್ದಾರೆ. 5 ಎಂ ಪಿ ಗೆದ್ದಿದ್ದೀವಿ. ಜನ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಆಶೀರ್ವಾದ ಮಾಡ್ತಾರೆ. ನಮ್ಮ ನಾಯಕರು ವಿಜೇಂದ್ರ ಅವರು ಇರ್ಬೋದು, ಆರ್ ಅಶೋಕ್ ಅವರು ಇರ್ಬೋದು, ಎಲ್ಲರೂ ಕೂಡ ಇವತ್ತು ಶಕ್ತಿ ಮೀರಿಗೆ ಎಲ್ಲ ಶಾಸಕರುಗಳು ಎಂ ಪಿಗಳು ಶಕ್ತಿ ಮೀರಿ ಕೆಲಸವನ್ನು ಮಾಡ್ತಾರೆ. ಇದು ಸುಳ್ಳು ಹೇಳುವಂಥ ಕಾಂಗ್ರೆಸ್ ಸರ್ಕಾರ. ಅದು ಏನೋ ಒಂದು ಹೇಳ್ಬಿಡ್ತಾರೆ ಸರ್, ಸಭೆ ಬೈಬಿಡ್ತಾರೆ, ಮೀಡಿಯಾದವ್ರಿಗೆ ಬೈದು ಬಿಡ್ತಾರೆ. ಈ ಪರಿಸ್ಥಿತಿ ಆಗಿದೆ ಇವತ್ತು. ಜನ ಅವರೇನು ಒಳ್ಳೇದು ಇತ್ತಲ್ಲ, ಏನು ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ಇತ್ತಲ್ಲ, ಇದೆಲ್ಲ ಕೂಡ ಇವು ಸುಳ್ಳು ಹೇಳ್ತಾರೆ ಅಂತ ಮೈನಾರಿಟಿಗೂ ಬಂದಿದೆ. ಇವತ್ತು ಮೈನಾರಿಟಿಯವ್ರಿಗೆ ಕೂಡ ಇವು ಸುಳ್ಳು ಹೇಳ್ತಾರೆ, ನಮ್ಮನ್ನು ಮಿಸ್ಯೂಸ್ ಮಾಡ್ಕೊತಾರೆ ಅಂತ ಕೂಡ ಅವ್ರಿಗೂ ಬಂದಿದೆ. ಅದೇ ವಿಧಿ ಇಲ್ಲ, ಅವ್ರಿಗೆ ಓಟ್ ಹಾಕ್ತಾರೆ. ಇವತ್ತು ಸಮಾಜ ಗಟ್ಟಿ ಆಗಬೇಕು ಅಂದರೆ, ನಮ್ಮ ಸಮಾಜ ಇವತ್ತು ಗಟ್ಟಿ ಆಗಬೇಕು ಅಂದರೆ ನಾವೆಲ್ಲರೂ ಕೂಡ ಜಾತಿ ಭೇದ ಮರೆತು ಒಂದಾಗಬೇಕು. ಇವಾಗ ಶಾಸಕನಾದ್ಮೇಲೆ ನನಗೆ ಮೈನಾರಿಟಿ ಮೆಜಾರಿಟಿ ಅಂತ ಎಲ್ಲರೂ ಕೂಡ ಎಲ್ಲರಿಗೂ ಶಾಸಕನೇ. ಯಾರೇ ನಮ್ಮ ಆಫೀಸಿಗೆ ಬಂದರೂ ಕೂಡ ಅವ್ರನ್ನ ಕೂರಿಸಿ ಏನೇನು ಡೆವಲಪ್ಮೆಂಟ್ ಮಾಡಬೇಕು ಪ್ರಾಮಾಣಿಕವಾಗಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಮೈನಾರಿಟಿಗೂ ಮಾಡ್ತೀವಿ, ಮೆಜಾರಿಟಿಗೂ ಮಾಡ್ತೀವಿ. ಯಾರ್ಯಾರಿಗೆ ಏನು ಕೆಲಸ ಮಾಡಬೇಕು ನಾವು ಕೆಲಸವನ್ನು ಮಾಡ್ತೀವಿ. ಸರ್, ಇವಾಗ ಸಮಸ್ಯೆ ಬೆಂಗಳೂರಲ್ಲಿ ನಾವು ಕಂಡಂತೆ ಈ ಮಳೆಗಾಲದಲ್ಲಿ ನೀರು ನುಗ್ಗುವಂಥದ್ದು, ಚರಂಡಿಗಳಲ್ಲಿ ಇದೆಲ್ಲ ಅಧಿಕಾರಿಗಳು ಏನು ಮಾಡ್ತಾರೆ, ಮಳೆ ಸ್ಟಾರ್ಟ್ ಆಗೋ ತನಕ ಏನು ಕೆಲಸಗಳು ಮಾಡಲ್ಲ. ಮಳೆ ಸ್ಟಾರ್ಟ್ ಆದಮೇಲೆ ನೀರು ಬರುತ್ತೆ ಅಂದಮೇಲೆ ಚರಂಡಿಗಳನ್ನು ಕ್ಲೀನ್ ಮಾಡುವಂಥ ವ್ಯವಸ್ಥೆಗಳು ಕೆಲಸಗಳನ್ನು ಮಾಡ್ತಾರೆ. ಈ ಒಂದು ವ್ಯವಸ್ಥೆ ಯಾವಾಗ ಬದಲಾಗುತ್ತೆ? ಮುಂಚಿತವಾಗಿ ಇದನ್ನು ಸರಿ ಮಾಡುವಂಥ ಕಾರ್ಯಗಳು ಆಗುತ್ತೆ. ಇದನ್ನು ಅಧಿಕಾರಿಗಳಿಗೆ ಚಾಟಿ ಬೀಸುವ ಕೆಲಸಗಳನ್ನು ಶಾಸಕರಿರ್ಬೋದು ಹಾಗೆ ನೀವು ಯಾವಾಗ ಅಂದರೆ ಮಾಡ್ತೀರಾ? ಏನಾಗುತ್ತೆ ಅಂದರೆ, ನಾನು ಕಾರ್ಪೊರೇಟ್ರಾಗಿ ಅವಳಿಂದ ಇದ್ದೀನಿ. ಅವತ್ತಿನ ಅಧಿಕಾರಿಗಳಾಗಲಿ ಇವತ್ತಿನ ಅಧಿಕಾರಿಗಳಾಗಲಿ ಇನ್ನೂ ಮೈಂಡ್ ಸೆಟ್ ಚೇಂಜೇ ಆಗಿಲ್ಲ. ಇವತ್ತು ಚೇಂಜ್ ಆಗಬೇಕು ಅಂತಂದರೆ ಮಳೆಗಾಲಕ್ಕೆ ಬರೋಕ್ಕೆ ಮುಂಚೆ ಬೇಸಿಗೆಗಾಲದಲ್ಲೇ ಅದನ್ನ ರೆಡಿ ಮಾಡಬೇಕು. ಅವರು ಆಗ್ತಿಲ್ಲ. ಯಾಕೆ ಅಂದರೆ ಮಾರ್ಚಲ್ಲಿ ಟೆಂಡರ್ ಆಗುತ್ತೆ, ಅದು ಬರಬೇಕು ಏಪ್ರಿಲ್ ಮೇಟ್ರ ಅದು ಶುರು ಆಗುತ್ತೆ, ಜೂನಲ್ಲಿ ಕಾರ್ಯ ಶುರು ಮಾಡ್ತಾರೆ. ಈ ಪರಿಸ್ಥಿತಿ ಸಿಸ್ಟಮ್ ಚೇಂಜ್ ಆಗಬೇಕು. ಎರಡನೇದು, ಇಡೀ ಬೆಂಗಳೂರನ್ನ ಹುಡುಕಿದ್ರೆ ಅವತ್ತು ಕೌನ್ಸಿಲಲ್ಲೂ ಹಂಗೆ ಮಾತಾಡಿದೆ, ಒಂದು 70ರಿಂದ 100 ಕಡೆ ಮಾತ್ರ ತಗ್ಗು ಪ್ರದೇಶದಲ್ಲಿ ನೀರು ನುಗ್ಗುವಂಥ ಕೆಲಸ ಆಗುತ್ತೆ. ಈ ಬೆಂಗಳೂರಿನಲ್ಲಿ ಏನಾಗುತ್ತೆ ಅಂತಂದರೆ ಎಲ್ಲೂ ಕೂಡ ಇಂಗುವಂಥ ಎಲ್ಲೂ ಜಾಗಗಳಿಲ್ಲ, ಕೆರೆಗಳು ಎಲ್ಲ ಇಲ್ಲ, ಯಾವುದೂ ಇಲ್ಲ. ಎಲ್ಲ ಕೆರೆಗಳು ಆಲ್ಮೋಸ್ಟ್ ಮುಚ್ಚೋಗಿದೆ. ನೈಸರ್ಗಿಕವಾಗಿ ಎಲ್ಲಿ ತಗ್ಗು ಪ್ರದೇಶ ಇದೆ, ಎಲ್ಲಿ ಹಿಂದೆ ಕೆರೆ ಇತ್ತು, ಅಲ್ಲಿ ಆಟೋಮೆಟಿಕ್ ನೀರುಗಳೆಲ್ಲ ಹೋಗುತ್ತೆ. ಈಗ ಕೆರೆಗಳು ಕೂಡ ಲೇಔಟ್ ಆಗ್ಬಿಟ್ಟಿದೆ. ಈ ನಮ್ಮ ಕಾನ್ಸ್ಟಿಟ್ಯೂನ್ಸಿ ತೊಗೊಳ್ಳಿ, ಮಾರಿನಲ್ಲಿ ಕೆರೆ ಇದೆ, ಕೆರೆ ಒಂದು ಟೈಮ್ನಲ್ಲಿ
ಡಾಲರ್ಸ್ ಕಾಲೋನಿ ಒಂದು ಟೈಮಲ್ಲಿ ಕೆರೆ. ಇನ್ನೊಂದು ಸಮಸ್ಯೆ ಅಂದರೆ ಕೆರೆ ಹೂಳೆತ್ತುವಂತಹ ಕಾರ್ಯಗಳು ತುಂಬ ನಿಧಾನವಾಗಿ ಆಗ್ತಾ ಇದೆ. ಅಲ್ಲಲ್ಲ, ಈಗ ಹೇಳ್ತೀವಿ ಕೆರೆಗಳೇ ಇಲ್ವಲ್ಲ. ಅಲ್ಲ, ಇರೋ ಕೆರೆಯ ಹೂಳೆತ್ತು ಈಗ ಏನಾಗಿದೆ ಅಂತಂದರೆ, ಕೆರೆಗಳಿಗೆ ನೀರು ಹೋಗಬೇಕು ಅಂತಂದರೆ ಅಲ್ಲೆಲ್ಲಿ ಕೆರೆಗಳ್ದು ಏನೇನು ಈಗ ರೂಟ್ ಇದೆಯಲ್ಲ, ನೀರು ಹೋಗೋದು ರೂಟು ಎಲ್ಲ ಮುಚ್ಚೋಗಿದೆ. ಮತ್ತು ಎಲ್ಲ ರಾಜಕಾಲುವೆಗಳು ಏನು ತೊಗೊಂಡೋಗಿದ್ದಾರೆ, ಎಲ್ಲ ನೀವು ರಾಜಕಾಲುವೆ ಹೋಗಿ ಎಲ್ಲೋಗುತ್ತೆ ಅಂತಂದರೆ ಒಂದು ಮಡಿವಾಳಗೆ ಹೋಗುತ್ತೆ, ಒಂದು ಕಡೆ ಬೇರೆ ಬೇರೆ ಕಡೆ ಹೋಗುತ್ತೆ, ಇದಕ್ಕೆ ಹೋಗ್ಬಿಡುತ್ತೆ. ಆದರೆ ಆ ನೀರಿನ ಒತ್ತಡದಿಂದ ಏನಾಗುತ್ತೆ, ನೀರು ಫೋರ್ಸ್ ಹೋಗುತ್ತಲ್ಲ, ಆ ಟೈಮ್ನಲ್ಲಿ ಬೇರೆ ಬೇರೆ ಲೇಔಟ್ ನೀರುಗಳು ಕಡಿಮೆ ಆಗಿ ಆ ನೀರು ಹೋಗೋ ತನಕ ಇದು ಪಾಸ್ ಆಗಲ್ಲ. ಇದು ಏನು ಸಮಸ್ಯೆ ಅಂತಂದರೆ, ನಮ್ಮಲ್ಲಿ ಮಳೆಗಾಲದಲ್ಲಿ ಎಲ್ಲೆಲ್ಲಿ ಗುರುತಿಸ್ಬೇಕು, ಎಲ್ಲಿ ನೀರು ಬರುತ್ತೆ, ತಗ್ಗು ಪ್ರದೇಶ ಗುರುತಿಸಿ ಅದೇನು ಕ್ರಮ ತೊಗೋಬೇಕು ಅಂದರೆ ತೊಗೋಬೇಕು. ಯಾವುದೇ ಅಧಿಕಾರಿಗಳು ನೋಡಿ ಸರ್, ಇವತ್ತು ಬೆಂಗಳೂರು ಯಾವ ಥರ ಆಗಿದೆ ಅಂದರೆ, ಸತ್ಯ ಹೇಳಬೇಕು ಅಂದರೆ ಬೆಂಗಳೂರಿಗೆ ಬರುವಂಥ ಅಧಿಕಾರಿಗಳಿದಾರಲ್ಲ, 30% BBMP ಎಂಪ್ಲಾಯೀಸ್, ಮಿಕ್ಕಿದ 60% ಬೇರೆ ಕಡೆಯಿಂದ ವಲಸೆ ಬರ್ತಾರೆ. ಬೆಸ್ಕಾಂ ಅಧಿಕಾರಿಗಳು ಬಂದು ಏನು ಕೆಲಸ, ಅವರು ಗುದ್ಲಿ ಹಿಡಿತಾರೆ. ಸಣ್ಣ ಕೈಗಾರಿಕೆಯಿಂದ ಮತ್ತು ಸಣ್ಣ ಸಣ್ಣ ಕೆರೆಗಳ್ದವರು ಎಲ್ಲ ಮೈನರ್ ಇರಿಗೇಷನ್ನು, ಮೇಜರ್ ಇರಿಗೇಷನ್ನು, ಬೆಸ್ಕಾಮು, BWSSB ಎಲ್ಲರಿಗೂ ಕೂಡ ಇಲ್ಲಿ ಸ್ಥಾನ ಬೇಕು, ಭದ್ರವಾಗಿ ದುಡ್ಡು ಹೊಡಿಬೇಕು ಇವರೆಲ್ಲರೂ. ಇದನ್ನು ಚೇಂಜ್ ಮಾಡುವಂಥ ಪರಿಸ್ಥಿತಿಯಾಗಿ 100% BBMP ಅಧಿಕಾರಿಗಳು ತಮ್ಮ ಕೂರಿಸ್ಕೋಬೇಕು. ಅವನಿಗೆ ಅಕೌಂಟಬಿಲಿಟಿ ಇರಬೇಕು. ನೀನು ಮಾಡಿಲ್ವ ನೀನು ಸಸ್ಪೆಂಡ್ ಆಗ್ತೀಯ. ಅವನ ಮಾತೃ ಇಲಾಖೆ BBMP ಇರಬೇಕು. ಅದು ಬಿಟ್ಟು ನೀವು ಬೇರೆ ಬೇರೆ ಕಡೆಯಿಂದ ಮಿನಿಸ್ಟ್ರಿಗೆ ಇಂಪ್ಲೇಸ್ ಮಾಡಿ ತೊಗೊಂಬಂದು ಹಾಕ್ತಾರೆ. ಅವ್ನು ಹೆಸರಿ ಮೇಲೆ ಕೂತ್ಕೊಂಡು ಪ್ಲ್ಯಾನ್ ಮಾಡ್ತಾನೆ, ಹೋಗ್ತಾನೆ. ಮಾಡಬೇಕು, ಈ ಸರ್ಕಾರ ಮಾಡಬೇಕು. ಯಾರ್ಯಾರು ಅಕೌಂಟಬಿಲಿಟಿ ಇಲ್ಲ ಅವ್ರು ಆಚೆ ಹಾಕಬೇಕು. ಈ ಸರ್ಕಾರ ಮೇಯ್ನ್ ಬೆಂಗಳೂರಿಗೆ ಏನು 3 ಸಮಸ್ಯೆ ಸರ್. ಒಂದು ಕಸ, ಒಂದು ಕುಡಿಯುವ ನೀರು ಯೋಜನೆ, 3ನೇದು ನಮಗೆ ಟ್ಯಾಕ್ಸು ನಿರಾಳವಾಗಿರಬೇಕು. ಜನ ಆ ಥರ ಮಾಡ್ತಾರೆ. ನೀವು ಟ್ಯಾಕ್ಸ್ ರೇಟ್ ಜಾಸ್ತಿ ಮಾಡಿದ್ರಿ, ಮುಂದ್ಗಡೆ ಪಾರ್ಕಿಂಗ್ ಜಾಗ ನೀವು ತೊಗೊಂಡ್ರಿ, ಕಸ ಎತ್ತಲ್ಲ, ಜನ ಟ್ಯಾಕ್ಸ್ ಕಟ್ತಾರೆ, ಖಾಲಿ ಜಾಗ ಕೂಡ ಕಟ್ತಾರೆ, ಅದಕ್ಕೆ ನೀವು ಕೊಡ್ತಿಲ್ಲ. ಎರಡನೇದು ನಿಮಗೆ ಕುಡಿಯೋ ನೀರಿಂದು ರೇಟ್ ಜಾಸ್ತಿ ಮಾಡ್ತಾಯಿದ್ದಾರೆ, ಮಾಡ್ತಾರೆ. ಇವಾಗ 1 ವಾರದಲ್ಲಿ ಮಾಡ್ತಾರೆ. ಜನಕ್ಕೆ ಇವತ್ತು ಕುಡಿಯೋ ನೀರಿಗೆ ಎಲ್ಲೋಗ್ಬೇಕು ಮನುಷ್ಯ, ಅವನು ಮಾಡ್ತೀವಿ, ಕೋರ್ಟ್ಗೆ ಹೋಗ್ತೀವಿ ನಾವು. 2 ಆಯಿತು. 3 ಟ್ರಾಫಿಕ್ ಹೋಮ್ ಮಿನಿಸ್ಟ್ರು ಏನು ಮಾಡ್ತಾರೆ, ರಾಜಕಾಲುವೆಗಳು ಒತ್ತುವರೆಗೆ ಯಾಕೆ ತೆರವುಗೊಳಿಸ್ತಿಲ್ಲ. ರಾಜಕಾಲುವೆ ಹೈಕೋರ್ಟ್ ಆರ್ಡ್ರ್ ಆಗಿದೆ, ಈ ಒಂದು ಗ್ರೀನ್ ಟ್ರಿಬ್ಯುನಲ್ ಕೋರ್ಟ್ ಆರ್ಡ್ರ್ ಆಗಿದೆಯಲ್ಲ, ಯಾತಕ್ಕೆ ಮಾಡ್ತಿಲ್ಲ. ಬಫರ್ದು ಇದ್ದಿದ್ದನ್ನು ನೀವು ಕಡಿಮೆ ಮಾಡ್ಕೊಂಡ್ರಿ, ಇವಾಗ ಬೇರೆ ಬಿಲ್ಡರ್ಗೆ ಅನುಕೂಲ ಆಗಲಿ ಅಂತ 30 ಮೀಟ್ರ್ ತೊಗೊಂಡಾಗ 5 ಮೀಟ್ರ್ ಮಾಡಿದ್ದೀರಾ. ಯಾವತ್ತೂ ಕೆರೆಯಾಗಿ ನೋಡ್ತೀವಿ ನಾವು, ಆವಾಗ ಬೆಂಗಳೂರು ಪ್ರಶಾಂತವಾಗಿರುತ್ತೆ. ಇವತ್ತು ಕೆಂಪೇಗೌಡರು ಏನು ಕಟ್ಟಿದ್ರು ಅವ್ರಿಗೂ ಗೊತ್ತಿಲ್ಲ ಇಷ್ಟೊಂದು ಬೆಂಗಳೂರು ದೊಡ್ಡದಾಗುತ್ತೆ ಅಂತ. ಆದರೆ ಕೆರೆಯನ್ನು ಉಳಿಸಿದ್ರು. ಇವತ್ತು ನೋಡಿ, ಬೆಂಗಳೂರಿನಲ್ಲಿ ಸುಮಾರು 230-40 ಕೆರೆ ಐತೆ ಬೆಂಗಳೂರಿನಲ್ಲಿ, ಇಡೀ ಬೆಂಗಳೂರಿನಲ್ಲಿ. ಸರ್, ಇವರು ಇನ್ಫಾರ್ಮೇಷನ್ ಕೊಡ್ತೀನಿ. 4 ನದಿ ಇತ್ತು. ಕುಮುದ್ವತಿ ನದಿ, ನಮ್ಮದು ನಂದಿಯಿಂದ ಬರುವಂಥ ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ, ವೃಷಭಾವತಿ, ಅರ್ಕಾವತಿ ಎಲ್ಲವೂ ಕೂಡ ಇವತ್ತು ಕಾವೇರಿ ಬೇಸಲ್ಲಿ ಬರುವಂಥದ್ದು. ಇದೆಲ್ಲ ಕೆರೆಯಿಂದ ಕೆರೆ ಮಾಡುತ್ತಾ ಬಂದಾಗ ಇವತ್ತು ಎಲ್ಲ ಕೆರೆಗಳು ಮುಚ್ಕೊಂಡು ಹೋಗೋ ಪರಿಸ್ಥಿತಿ. ತಿಪ್ಪಕೊಂಡಹಳ್ಳಿ ಕೆರೆ ಕುಡಿಯುವ ನೀರಿಗೆ ಯೋಗ್ಯ ಇಲ್ಲ ಅಂತ 2003 2007 ಮುಚ್ಚಿಬಿಟ್ಟು ಕುಡಿಯೋ ನೀರಿಲ್ಲ. ಕಾವೇರಿಯಿಂದ ನಾವು ನೀರು ತೊಗೊಂಬರ್ಬೇಕಾದ್ರೆ ಅಟ್ಲೀಸ್ಟ್ ಅದನ್ನು ಸ್ವಚ್ಛ ಮಾಡಬೇಕು. ತಿಪ್ಪಕೊಂಡಹಳ್ಳಿ ಕೆರೆಲ್ಲ ನೀರು ಹಾಯಿಸ್ಬೇಕು ಅಂತ ಯಾವುದೇ ರಾಜಕೀಯ ಪಕ್ಷದವ್ರಿಗೆ ಇಲ್ವಲ್ಲ ಸರ್. ಇವತ್ತು 1.5 ಕೋಟಿ ಜನ ಆಗಿದ್ದಾರೆ. ನಾವೆಲ್ಲ ನಂಬಿರೋದು ಕಾವೇರಿ ವಾಟರ್. ಬೋರ್ವೆಲ್ಲು ಬೆಂಗಳೂರಿನಲ್ಲಿ 10 ಲಕ್ಷ ಬೋರ್ವೆಲ್ ಇದೆ. 6 ಲಕ್ಷ ಬೋರ್ವೆಲ್ ಇದೆ. ಇವತ್ತು ಎಲ್ಲಿಂದ ಎಲ್ಲರೂ ಕೂಡ ಎಲ್ಲ ಮನೆಗೂ ಬೋರ್ವೆಲ್ ಬೇಕು. 20-30 ಸೈಟ್ಗೂ ಬೋರ್ವೆಲ್ ಬೇಕು, 100/100ಗೂ ಬೋರ್ವೆಲ್ ಬೇಕು. ಎಲ್ಲ ಬೋರ್ವೆಲ್ ಹೊಡೆದು ಇವತ್ತೆಲ್ಲೋ ಒಂದು ಕಡೆ ಬೋರ್ವೆಲ್ ನೀರು ಕೂಡ 700 ಅಡಿ ತಳಗಡೆ ಹೋಗ್ಬಿಟ್ರೆ ಕುಡಿಯುವ ನೀರಿಗೆ ಯೋಗ್ಯ ಅಲ್ಲ. ಅದು ರಿಪೋರ್ಟ್ ಇದೆ. ಮಕ್ಕಳಿಗೆ ಜಾಯಿಂಟ್ ಪೇನ್ ಬರುತ್ತೆ, ತಲೆ ಇರಬೇಕಾದ್ರೆ ಏನು ಮುಂದೆ ಹೆಂಗೆ ಮಾಡ್ತೀರಾ? ಬೆಂಗಳೂರಿನಲ್ಲಿ ಕಾವೇರಿ ನೀರು ಕೂಡ ಯೋಗ್ಯ ಅಲ್ಲ, ಮುಂದೆ ಒಂದಲ್ಲ ಆಗುತ್ತೆ. ರಿಪೋರ್ಟ್ ಇದೆ ಇವತ್ತು. ಈ ದೃಷ್ಟಿಯಿಂದ ಪೊಲ್ಯೂಷನ್ನು, ಕುಡಿಯೋ ನೀರಿಂದು,
ಜನಕ್ಕೆ ಟ್ರಾಫಿಕ್ ಸಮಸ್ಯೆ ಸಾಲ್ವ್ ಮಾಡ್ತು ಅಂತಂದರೆ ಇವತ್ತು ಬೆಂಗಳೂರು ಇವತ್ತು ಇದಾಗುತ್ತೆ, ಹಸಿರು ಬೆಂಗಳೂರು ಆಗಬೇಕು. ಏನು ಮಾಡ್ತೀರ ಇವತ್ತು? ನಾವು ಮಧ್ಯದ ಹೋರಾಟ ಮಾಡ್ಕೊಂಬಂದಿದ್ದೀವಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಹೋರಾಟ ಮಾಡ್ಕೊಂಬರ್ತಾ ಇದೆ. ಯಾವುದೇ ಜನಗೂ ಸಾಮಾನ್ಯರ ಮಧ್ಯ ಇರುವಂಥ ಪಕ್ಷ ಇದು. ಜಾತಿ ಮತಗಳನ್ನ ಅದ್ರ ಬಗ್ಗೆ ಹೋಗಲ್ಲ. ಪಕ್ಷ ಒಂದು ಕಡೆ ಆದರೆ ಸರ್ವಿಸ್ ಒಂದು ಕಡೆ ಇರುತ್ತೆ. ಈ ದೃಷ್ಟಿಯಿಂದ ಹೋರಾಟವನ್ನು ಮಾಡ್ತೀವಿ. 100ಕ್ಕೆ 100 ಹೋರಾಟವನ್ನು ಮಾಡ್ತೀವಿ. ಒಂದಂತೂ ಕೂಡ ಈ ಸರ್ಕಾರ ಜನ ಇವತ್ತು ಶಾಪ ಹಾಕಿದ್ದಾರೆ. ಇವತ್ತು ಎಷ್ಟು ಮಿಸ್ಸಿಂಗ್ ಆಗಿದೆ. ಇವತ್ತು ಬೆಂಗಳೂರು ನಗರದಲ್ಲಿ ಎಷ್ಟು ಇವತ್ತು ಕೊಲೆಗಳಾಗಿದೆ, ಎಷ್ಟು ಇವತ್ತು ಕಳ್ತನಗಳಾಗ್ತಾಯಿದೆ. ಯಾರು ರೆಸ್ಪಾನ್ಸಿಬಲ್ ಇದು? ಮುಖ್ಯಮಂತ್ರಿಗಳು ಏನು ಮಾಡ್ತವ್ರೆ? ರಾಬರಿನೇ ಆಗೋಯ್ತಲ್ಲ ಸರ್. ಇಲ್ಲಿ ನಮ್ಮ ಜಯನಗರದಲ್ಲಿ ಮೂಲೆಯಲ್ಲಿ ಸುಮಾರು 7 ಕೋಟಿ ರಾಬರಿ ಎತ್ಕೊಂಬರೋದು ಬೇರೆ, ರಾಬರಿ ಆಗೋದಕ್ಕೆ ಅವಕಾಶ ಇದೆಯಲ್ಲ. ಇದು ಇವತ್ತು ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಈ ದೃಷ್ಟಿಯಿಂದ ಇವತ್ತು ಒಬ್ಬ ಶಾಸಕನಾಗಿ ನಾನು ಇವತ್ತು ಇಡೀ ನಮ್ಮ ಜಯನಗರ ಕ್ಷೇತ್ರ ಹೋರಾಟ ಅಲ್ಲ, ಇಡೀ ಬೆಂಗಳೂರು ನಗರಕ್ಕೆ ಒಂದು ಹೋರಾಟ ಮಾಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ಮುಂದಿನ ಕೂಡ ಮಾಡ್ತಿರ್ತಾರೆ. ಬೆಂಗಳೂರು ನಗರದಲ್ಲಿ ಇನ್ನೂ ಒಂದು 200-250 ಕೆರೆ ಕೆಂಪೇಗೌಡರ ಕಾಲದಲ್ಲಿತ್ತು. ಇವತ್ತು ನೋಡಿ, ಇವತ್ತು ಈ ರಾಜಕೀಯ ಪಕ್ಷಗಳು ಬರ್ತವೆ ಹೋಗುತ್ತೆ ಬೆಲೆ, ಆದರೆ ಎಲ್ಲೋ ಒಂದು ಕಡೆ ಬೆಂಗಳೂರು ನಗರದ ಕೆರೆಗಳೆಲ್ಲ ಮುಚ್ಚೋಗೋ ಪರಿಸ್ಥಿತಿ ಆಯಿತು. ಇವತ್ತು ನೋಡಿ, ನಮ್ಮದು ಮೆಜೆಸ್ಟಿಕ್ಕು ಧರ್ಮಾಂಬುದಿ ಕೆರೆ ಅದು. ಆ್ಯಕ್ಚುಲಿ ಬಸ್ ಸ್ಟಾಪ್ ಇರೋ ಧರ್ಮಾಂಬುದಿ ಕೆರೆ, ಕೆಂಪೇಗೌಡರ ಒಂದು ಧರ್ಮಾಂಬುದಿ ಕೆರೆ ಅಂತ ಹೆಸರಿಟ್ಟರು. ಅದು ಇವತ್ತು ಮೆಜೆಸ್ಟಿಕ್ ಬಸ್ ಸ್ಟಾಪ್ ಆಯಿತು. ಜಕ್ರಾಯಿನ್ ಕೆರೆ ಅದು ಕೂಡ ಇವತ್ತು ಹೋಯಿತು. ಅಕ್ಕಿ ತಿಮ್ಮನಹಳ್ಳಿ ಕೆರೆ ಇವತ್ತು ಕ್ರೀಡಾಂಗಣ ಆಗಿದೆ. ಇವತ್ತು ಎಲ್ಲ ಡಾಲರ್ಸ್ ಕಾಲೋನಿ ಮತ್ತು ಇವತ್ತು ಮಾರೇನಹಳ್ಳಿ ಕೆರೆ ಅಂಥದ್ದು. ಇಡೀ ಬೆಂಗಳೂರಿನಲ್ಲಿ ಯಾವ್ಯಾವುದು ಇವತ್ತು ಆಟದ ಮೈದಾನ ಇದೆ, ಯಾವ್ಯಾವುದು BDO ಲೇಔಟ್ಗಳು ಮಾಡಿದ್ದಾರೆ. ನೂರಾರು ಕೆರೆಗಳನ್ನ ಮುಚ್ಚಿಬಿಟ್ಟು ಲೇಔಟ್ ಮಾಡಿಬಿಟ್ರು. ಸೊ ಇವತ್ತು ಯಾವ್ಯಾವ ಮೇಜರ್ ಇವತ್ತು ನಮ್ಮ ಸಂಪಂಗಿ ರಾಮನಗರ ಕೆರೆ ಎಷ್ಟು ದೊಡ್ಡ ಕೆರೆ ಇವತ್ತು ಏನಾಗಿದೆ, ಇವತ್ತು ಸ್ಟೇಡಿಯಂ ಆಗಿದೆ. ಇವತ್ತು ಬೆಳ್ಳಂಡೂರು ಕೆರೆ 900 ಎಕರೆ, 900 ಕೆರೆ ಕರೆಕ್ಟಾಗಿ ಅದು ನೀರು ಕರೆಕ್ಟಾಗಿ ಬಂತು ಅಂದರೆ ಆ ಭಾಗಕ್ಕೆ ಈಸ್ಟ್ಗೆ ನೀರು ಹೋಗುತ್ತೆ. ಬರೀ ಇವತ್ತು ಈ ಸ್ಯಾನಿಟ್ರಿ ವಾಟರ್ ಬಿಟ್ಟು ಇವತ್ತು ಈ ಪರಿಸ್ಥಿತಿ ಆಗಿದೆ. ಎಲ್ಲ ಕೆರೆಗಳು ಸ್ಯಾನಿಟ್ರಿ ವಾಟರ್ ತುಂಬಿದೆ, ಸುಮಾರು ಕೆರೆ ಮುಚ್ಚೋಗಿದೆ. ಇವತ್ತು ಯಾವುದೇ ರಾಜಕೀಯ ಪಕ್ಷಗಳು ಇದು ಬದಲಾವಣೆ ಆಗಬೇಕು. ಕೆರೆಯಾಗಿ ಉಳಿಬೇಕು. ಅಟ್ಲೀಸ್ಟ್ ಇರುವಂಥ ಕೆರೆಗಳನ್ನ ಸ್ವಚ್ಛ ನೀರು ಬರುವಂಥ ಕೆಲಸವನ್ನು ಮಾಡಬೇಕು. ಅದು ಹೋರಾಟವನ್ನು ಮಾಡಬೇಕು. ಗೈಡೆನ್ಸ್ ಇದೆ. FIRs ಮಾಡಬೇಕಾದ್ರೆ ಇನ್ವೆಸ್ಟಿಗೇಷನ್ಸ್ ಆಗಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಯಾವುದೋ ಪೋಸ್ಟ್ ಹಾಕಿದ ಕೂಡಲೇ ಅದನ್ನು FIR ಮಾಡಬಾರ್ದು. ಇವತ್ತು ಅದು ಪೇಪರಲ್ಲಿ ಕೂಡ ಬಂದಿದೆ. ಅವರಿಗೆ ಡೈರೆಕ್ಟ್ ಪೊಲೀಸ್ ಮಹಾನಿರ್ದೇಶಕರು ಎಲ್ಲ ಸ್ಟೇಷನ್ಗೆ ಡೈರೆಕ್ಷನ್ ಕೊಡ್ತಾರೆ. ಸರ್, ನಿಮ್ಮ ಕಾರ್ಯಕರ್ತರ ಮೇಲೆ ಹಲವಷ್ಟು ಕೇಸ್ಗಳಾಗ್ತಾ ಇದೆ. ದ್ವೇಷ ಭಾಷಣ ಮಸೂದೆ ಇನ್ನೂ ಅಂಗೀಕಾರ ಆಗಿಲ್ಲ ಅಂದರು. ಅದರ ಹೆಸರು ಹೇಳಿಕೊಂಡು ನಿಮ್ಮ ಕಾರ್ಯಕರ್ತರಾಗಿದ್ದಂಥ ವಿಕಾಸ್ ಪುತ್ತೂರ್ ಅವ್ರಿಗೂ ನೋಟಿಸು ಅಲ್ಲಿ ಮೆನ್ಷನ್ ಮಾಡಿ ಕೊಡ್ತಾರೆ. ದ್ವೇಷ ಭಾಷಣ ಮಸೂದೆ 2005 ಪ್ರಕಾರ ಒಂದು ನೀವು ಭಾಷಣದಲ್ಲಿ ಯಾವುದೇ ದ್ವೇಷದ ವಿಷಯವನ್ನು ಮಾತನಾಡುವ ಹಾಗಿಲ್ಲ. ಈ ಥರದ ಒಂದು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ನೀವು ಅದನ್ನು ಹೆಂಗೆ ಕೌಂಟರ್ ಮಾಡ್ತೀರಾ ಅಂತ? ಇವಾಗ ದ್ವೇಷ ಭಾಷಣ ಬಗ್ಗೆ ಅಸೆಂಬ್ಲಿಯಲ್ಲಿ ಚರ್ಚೆ ಆಗಿಲ್ಲ. ಅಸೆಂಬ್ಲಿನಲ್ಲಿ ಯಾವುದೋ ಒಂದು ಬಾಯ್ಕಾಟ್ ಮಾಡಿದಾಗ ಇದನ್ನು ನೀವು ಪಾಸ್ ಮಾಡಿಕೊಂಡ್ರು. ಇದ್ರ ಬಗ್ಗೆ ನಾವು ರಾಜ್ಯಪಾಲರಿಗೆ ಕೂಡ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೆ. ಅದನ್ನ ತಡೆ ಹಿಡಿದಿದ್ದಾರೆ. ಒಂದು 7-8 ಪಾಯಿಂಟ್ ಹಾಕ್ಬಿಟ್ಟು ರಾಷ್ಟ್ರಪತಿಯವರಿಗೆ ಕಳಿಸಿ. ಆಲ್ರೆಡಿ ಏನು ಇವಾಗ ಪೊಲೀಸ್ ಏನು ಕಾನೂನಿದೆ ಹೊಸದಾಗಿ ಬಂತಲ್ಲ, BNM ಬಂದಾಗ ಅದರಲ್ಲಿ ಆಲ್ರೆಡಿ ಇದೆ, ಇದು ಮೆನ್ಷನ್ ಆಗಿದೆ. ಇದು ಯಾರು ಸಮಾಜದಲ್ಲಿ ಬೆಂಕಿ ಗಡ್ಡಿ ಇಡ್ತಾರೆ, ಯಾರ್ಯಾರು ಸಮಾಜದಲ್ಲಿ ವಿರುದ್ಧ ಮಾತಾಡ್ತಾರೆ, ಯಾರ್ಯಾರು ಸಮಾಜದಲ್ಲಿ ಜಾತಿ ಭೇದವನ್ನು ಬಿಚ್ಚಿರುವಂಥ ಕೆಲಸವನ್ನು ಮಾಡ್ತಾರೆ, ಇಂತಿಂಥ ಕಾನೂನಲ್ಲಿ ಕ್ರಮ ತಗೊಳ್ಳಿ ಅಂತ ಆಲ್ರೆಡಿ ಇದೆ. ಅದು ಬಿಟ್ಟು ಇವರು ಸಿದ್ದರಾಮಯ್ಯನವರು ಇವತ್ತು ದ್ವೇಷ ಭಾಷಣ ಮಸೂದೆಯನ್ನು ಮಾಡ್ತಿದ್ದಾರೆ. ಯಾಕೆ ಹಿಂದೂ ಸಂಘಟಕರಿಗೆ ಮಾಡ್ತಾ ಇದ್ದಾರೆ, ಬೇರೆಯವ್ರಿಗೆ ಮಾಡಿ. ನೀವು ಎಲ್ಲ ಕಡೆ ಇವತ್ತು ನೀವು ಹೇಳ್ಕೊಂಬರ್ತಾ ಇದ್ದಾರಲ್ಲ, ಇವತ್ತು ಬೇರೆ ಕ್ಯಾಸ್ಟ್ ಬೇರೆ ಧರ್ಮದವ್ರಿಗೆ ಒಂದಾರ ಮಾಡಿದ್ದೀರಾ? ಮಾಡಿಲ್ಲ. ಇವತ್ತು ಜಿಲ್ಲೆಯಲ್ಲಿ ಜಿಲ್ಲೆಗೆ ನೀವು ಇವತ್ತು ನಮ್ಮನ್ನು ಬೇರೆ ಯಾರ್ಯಾರು ಭಾಷಣ ಮಾಡ್ತಾರ, ಗಡೀಪಾರು ಮಾಡ್ತೀರಲ್ಲ, ಬೇರೆ ಯಾವ ಧರ್ಮದವ್ರು ಮಾಡಿದ್ದೀರಾ? ಸರ್ಕಾರ ಇದನ್ನು ಏನು ಹೇಳ್ತಾ ಇದೆ? ನೀವು ದ್ವೇಷ ಭಾಷಣ ಮಾಡಿಲ್ಲ ಅಂದರೆ ನಿಮಗೆ ಕಾಯ್ದೆ ಈಗ ನೋಡಿ, ಸಮಾಜದಲ್ಲಿ ಇರೋದನ್ನ ಇದ್ದಂಗೆ ಹೇಳ್ಬೇಕು, ಜಾಗೃತರಾಗಬೇಕು ಅಂತ ಹೇಳ್ತಾರೆ ಹೊರತು ಯಾವನಾರ ಕೊಲ್ಲಿ ಅಂತ ಹೇಳ್ತಾರ,
ಯಾವಂಗಾರ ಇದು ಮಾಡ್ತಾರೆ. ಸಮಾಜದಲ್ಲಿ ಒಗ್ಗಟ್ಟಾಗಿ ಅಂತ ಮಾಡ್ತಾರೆ ಹೊರತು ದೇಶ ಭಾಷಣವನ್ನು ಮಾಡುವಂಥ PDF ಕಾರ್ಯಕರ್ತರ ಮೇಲೆ ಏನು ಕ್ರಮ ತಗೊಂಡಿದ್ದೀರಾ? ಬೇರೆ ಬೇರೆ ಸಂಘಟನೆಗಳ ಬಗ್ಗೆ ಅದು ಇವತ್ತು ಬೇರೆ ಬೇರೆ ಹಲವಾರು ಸಂಘಟನೆ, ಮೈನಾರಿಟಿ ಸಂಘಟನೆ ಮೇಲೆ ಇವು ಏನು ಕ್ರಮ ತಗೊಂಡಿಲ್ಲ, ಒಂದು ಕ್ರಮ ತಗೊಂಡಿಲ್ವಲ್ಲ. ತೊಗೊಳ್ಳಿ, ಎಲ್ಲರ ಮೇಲೆ ತೊಗೊಳ್ಳಿ. ಸರ್ಕಾರ ಅಂದಮೇಲೆ ಒಂದು ಜಾತಿ ಒಂದು ಧರ್ಮದ ಬಗ್ಗೆ ಅಲ್ವಲ್ಲ, ಎಲ್ಲ ಧರ್ಮ ಎಲ್ಲ ಜಾತಿ ಬಗ್ಗೆ ಇದೆಯಲ್ಲ, ತೊಗೊಳ್ಳಿ ಅವ್ರ ಮೇಲೆ. ಅದು ಬಿಟ್ಟು ಅಲ್ಲೆಲ್ಲ ಪುನೀತ್ ಕೆರೆಹಳ್ಳಿ ಅವ್ರಿಗೆ ನೀವು ಇದಕ್ಕೆ ಹೋಗಿದ್ರಿ, ಎಲ್ಲಿಗೆ ಹೈಕೋರ್ಟ್ ಚೀಮರಿ ಹಾಕಿದೆ ಅವ್ರಿಗೆ, ಇವ್ರಿಗೆ ಪೊಲೀಸ್ನವ್ರಿಗೆ. ಯಾರೋ ಒಬ್ಬ ಮನುಷ್ಯ ಸಾಮಾಜಿಕ ಕಾರ್ಯಕರ್ತ ಬಾಂಗ್ಲಾದವ್ರು ಇದ್ದಾರೆ ತೋರಿಸ್ಬಿಟ್ಟು ಅವ್ರ ಮೇಲೆ FIR ಮಾಡಿಬಿಟ್ಟು ಅವ್ರನ್ನ ಖಾಲಿ ಮಾಡಿಬಿಟ್ಟು FIR ಮಾಡಿಬಿಟ್ರೆ, ವಿಕಾಸ್ ಪಿತ್ತೂರು ಅಂತವ್ರು ಭಾಷಣ ಮಾಡೋಕ್ಕೆ ಹೋಯ್ತು ಅಂದರೆ ದ್ವೇಷದ ಭಾಷಣ ಅಂತ ಬಂದರೆ, ರಾಮಮೂರ್ತಿ ಹೋರಾಟ ಮಾಡೋಕ್ಕೆ ಹೋದರೆ ನೀವು ಆಚೆ ಬಂದರೆ ಒಳಗಡೆ ಆಗ್ತೀವಿ ಅಂತ ಪೊಲೀಸ್ ನೋಟಿಸ್ ಕೊಟ್ಟರೆ, MP ಅವರನ್ನು ಕೊಟ್ಟರೆ ಪೊಲೀಸ್ನವ್ರು ಏನು ಅರ್ಥ ಇದ್ದಲ್ಲ. ಪೊಲೀಸರು ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರ ಕೆಲಸ ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಪೊಲೀಸ್ ಸ್ಟೇಷನ್ನು ಕಾಂಗ್ರೆಸ್ ಕಚೇರಿಗಳಾಗಿವೆ. ಈ ಪರಿಸ್ಥಿತಿ ಸರ್ಕಾರ ಇವತ್ತು ಮಾಡ್ತಿದೆ. ಇವತ್ತು ಎಲ್ಲೆಲ್ಲಿ ನಾವು ಇವತ್ತು ಪ್ರಾಮಾಣಿಕವಾಗಿ ಯೋಚನೆ ಮಾಡಬೇಕು ಅಂತಂದರೆ, ಇವರು ಎಲ್ಲ ಜಾತಿ ಎಲ್ಲ ಜನಾಂಗದವ್ರನ್ನ ತಗೊಂಡೋಗ್ಬೇಕು. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತಾರೆ. ಅದು ಬಿಟ್ಟು ನೀವು ಇವತ್ತು ಸಾಲ ಮನ್ನಾ ಮಾಡಿದ್ದೀರಾ, ಮೈನಾರಿಟಿಗೆ ಸಾಲ ಮನ್ನಾ ಮಾಡಿದ್ದೀರಾ. ಹಿಂದೂಗಳು ಏನು ಮಾಡಿದ್ದಾರೆ? ಹಿಂದೂ ಮನೆಗೆ ಬ್ಯಾಂಕ್ಗಳು ರೈಡ್ ಆಗುತ್ತೆ, ಹಿಂದೂಗಳ ಮನೆಗೆ ಬೇರೆ ಬೇರೆ ಸಮಸ್ಯೆಗಳಾಗ್ತಿದೆ. ಅದು ಮಾಡ್ತಿಲ್ಲ. ಎಲ್ಲರಿಗೂ ಮಾಡಿ. ನಾವು ಕೂಡ ನಿಮ್ಮ ಓಟ್ ಹಾಕಿದ್ದಾರಲ್ಲ. ಇವಾಗ ನಿನ್ನೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಬಂದಿದೆ, ಯಾವುದೇ ಸರ್ಕಾರಗಳು ಕೂಡ SIRಗೆ ತಡೆ ಮಾಡಬಾರ್ದು ಅಂತ. ಕರ್ನಾಟಕದ SIR ಬಗ್ಗೆ ನೀವು ಹೇಳೋದಾದ್ರೆ ಸರ್? ಅಲ್ಲ, ಕರ್ನಾಟಕದಲ್ಲಿ ನಾವು ಸ್ವಾಗತ ಮಾಡ್ತೀವಿ ಸರ್. ಯಾಕೆ ಅಂತಂದರೆ ಇವತ್ತು ನಾನು ಕೂಡ ಮನೆ ಚುನಾವಣೆ ಅಧಿಕಾರಿ ಕಂಪ್ಲೇಂಟನ್ನು ಕೊಟ್ಟು ಬಂದಿದ್ದೀವಿ. ನೀವು ರಾಜ್ಯ ಚುನಾವಣೆ ಅಧಿಕಾರಿ ನೀವು ಸಪ್ರೇಟ್ ವೋಟರ್ ID ಮಾಡ್ತೀರಾ? ಕೇಂದ್ರ ಚುನಾವಣೆ ಆಯೋಗ MLA MP FIR ಮಾಡಿದ್ರೆ ಆ FIR ಪಂಚಾಯತಿಗೂ ಅಪ್ಲೈ ಮಾಡಬೇಕು, ಪಾಲಿಕೆಗೂ ಅಪ್ಲೈ ಆಗಬೇಕು, ನಮ್ಮ ರಾಜ್ಯ ಮತ್ತು ಕೇಂದ್ರ ಚುನಾವಣೆಗೂ ಮಾಡಬೇಕು. ಅದು ಬಿಟ್ಟು FIR ಮಾಡ್ದಲೆ ನೀವು ಈ ಚುನಾವಣೆ ನಡ್ಸೋಕ್ಕೆ ಹೋಗ್ತೀರಾ? ಬ್ಯಾಲೆಟ್ ಪೇಪರ್ನ ಚೇಂಜ್ ಮಾಡಿದ್ದೀರಾ, ಬರೀ ಮಾಮೂಲು ಬ್ಯಾಲೆಟ್ ಮಾಡಿದ್ದೀರಾ. ಎಲ್ಲವೂ ಕೂಡ 50 ವರ್ಷ ಹಿಂದಕ್ಕೆ ಹೋಗೋ ಥರ ಪರಿಸ್ಥಿತಿಗಳನ್ನ ಇವತ್ತು ನೀವು ಮಾಡಿದ್ದಾರೆ. ಆ ದೃಷ್ಟಿಯಿಂದ ಇವತ್ತು ಜನ ಗಮನಿಸ್ತಾ ಇದ್ದಾರೆ. ಇವತ್ತು ಜನ ತೀರ್ಮಾನ ಮಾಡ್ತಾರೆ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಪಾಡ್ಕಾಸ್ಟ್. ನಮ್ಮ ಜೊತೆ ಇಷ್ಟೊತ್ತು ಜಯನಗರ ಇರ್ಬೋದು ಅಥವಾ ರಾಜ್ಯದ ಸಮಸ್ಯೆಗಳ ಬಗ್ಗೆ, ಅದಕ್ಕೆ ಅವ್ರು ಮಾಡುವಂಥ ಹೋರಾಟಗಳ ಬಗ್ಗೆ ಜಯನಗರದ ಜನಪ್ರಿಯ ಶಾಸಕರಾದಂಥ CK ರಾಮಮೂರ್ತಿ ಅವರು ಇಷ್ಟೊತ್ತು ಮಾತಾಡಿದರು. ಸರ್, ಇಷ್ಟೊತ್ತು ನಮ್ಮ ಚಾನಲಲ್ಲಿ ಮಾತಾಡಿದ್ದಕ್ಕೆ ಧನ್ಯವಾದಗಳು. ಹಲವಾರು ವಿಷಯಗಳನ್ನು, ಕೆರೆಯ ಬಗ್ಗೆ ಇರ್ಬೋದು, ಬೆಂಗಳೂರಿನ ಒಂದು ಗತವೈಭವದ ಹೇಗಿತ್ತು ಅಂತ ಹೇಳೋ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ನಿಮ್ಗೆ ಧನ್ಯವಾದಗಳು. ವೀಕ್ಷಕರೇ, ಜನನಾಯಕರಾಗಿ ಜನರ ಕಷ್ಟಗಳಿಗೆ ಸ್ಪಂದನೆ ಮಾಡುವಂತಹ ಒಬ್ಬರು ನಾಯಕರಾಗಿ ಹಲವಾರು ಸಮಸ್ಯೆಗಳನ್ನು ಇವರು ಪರಿಹರಿಸಲಿ, ಇವರಿಗೆ ಇನ್ನಷ್ಟು ಶಕ್ತಿ ಕೂಡ ಸಿಗಲಿ ಅಂತ ಹೇಳ್ತಾ ಈ ಪಾಡ್ಕಾಸ್ಟನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನೋಡ್ತಾ ಇರಿ ಇನ್ಸೈಡ್ ಟ್ರಸ್ಟ್ ನ್ಯೂಸ್.